ಪ್ರಿಯ ವೀಕ್ಷಕರೇ ನಮಸ್ತೆ. ಇವತ್ತಿನ ಸ್ಟ್ರೈಟ್ ಫೈಟ್ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಸಂಭವಿರತಕ್ಕಂತ ಒಂದು ಗಂಭೀರ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತೇನು ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ರೈತರು ಒಂದು ಜಮೀನನ್ನ ತಮ್ಮ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿನ ತೆರವುಗೊಳಿಸಬೇಕು ಅಂತ ಹೇಳಿ ಈಗಾಗಲೇ SR ಹಿರೇಮಠ ಅವರು ನ್ಯಾಯಾಲಯಕ್ಕೆ ಹೋಗಿ ಆದೇಶ ತಂದಿದ್ದಾರೆ. ಈ ಆದೇಶದಿಂದ ಲಕ್ಷಾಂತರ ಕುಟುಂಬ ರೈತರ ಕುಟುಂಬಗಳು ಇವತ್ತು ಬಹಳ ಆತಂಕ ಸ್ಥಿತಿಲಿವೆ. ಎಲ್ಲ ಇಂಥ ಒಂದು ಗಂಭೀರ ಸಮಸ್ಯೆ ಇಟ್ಕೊಂಡು ಕಾಂಗ್ರೆಸ್ಸಿನ ರೈತ ಘಟಕದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸಚಿನ್ ಮೇಘ ಅವರು ರಾಜ್ಯಾದ್ಯಂತ ರೈತರನ್ನು ಸಂಘಟಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರು ಈ ಹೋರಾಟಕ್ಕೆ ಯಾಕೆ ಬಂದರು, ಇವತ್ತು ಅವ್ರ ಹೋರಾಟ ಪ್ರಯೋಜನ ಆಗಿದೆಯಾ, ರೈತ ನಿಜಕ್ಕೂ ನಾಳೆ ನ್ಯಾಯ ಸಿಗುತ್ತಾ, ಈ ಎಲ್ಲ ಅಂಶಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಸಚಿನ್ ಮೇಘ ಅವರು ಇದ್ದಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ ಸರ್. ಸರ್, ಬಹಳ ಒಂದು ಗಂಭೀರ ವಿಷಯ ಇದು, ರೈತರ ಉಳುವು ಅಳಿವಿನ ಪ್ರಶ್ನೆ. ಇಂಥ ಒಂದು ಸಂದರ್ಭ ಇಟ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ದೀರಿ. ತಮ್ಮ ಹಿನ್ನೆಲೆ ಏನು, ಯಾಕೆ ಈ ಹೋರಾಟಕ್ಕೆ ಬಂದ್ರಿ, ತಮ್ಮ ಹಿನ್ನೆಲೆ ಏನು ಸರ್? ಖಂಡಿತ ಈ ಹಿಂದಿನಿಂದಲೂ ನಾವು ರೈತರ ಪರವಾಗಿ ಹೋರಾಟವಾಗಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಪಶ್ಚಿಮ ಘಟ್ಟದ ಭಾಗದಲ್ಲಿ, ಅದು ಭಾಳ ಮುಖ್ಯ ಮಲೆನಾಡು, ಅಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ ಇತ್ತು. ಸಾಕಷ್ಟು ರೈತರು ಅಡಿಕೆ ಬೆಳೆ ಮೇಲೆ ಸಾಲ ತೆಗೆದು ಆ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದಾವೆ. ಆ ವಿಚಾರವನ್ನು ಕೈಗೆ ತಗೊಂಡು ಜಿಲ್ಲಾದ್ಯಂತ ಹೋರಾಟವನ್ನು ನಡೆಸಿ ಹೈಕೋರ್ಟ್ ಮೆಟ್ಲು ಸಹ ಏರಿದ್ದು ಸಾಲವನ್ನು ಮನ್ನಾ ಮಾಡ್ಬೇಕಂತ. ಬಹುತೇಕ ಹೈಕೋರ್ಟ್ನಲ್ಲಿ ನಮ್ಮ ಪರ ತೀರ್ಪು ಬಂದಿತ್ತು. 3 ತಿಂಗಳೊಳಗೆ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿತು, ಅಡಿಕೆ ಬೆಳೆಗಾರರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಅಂತ. ಕೆಲವರು ಕಾರಣಗಳಿಂದ ಅಂದಿನ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಒಂದು ಅಫಿಡವಿಟ್ ಹಾಕಿ ನಾವು ಅಡಿಕೆ ಬೆಳೆಗಾರ ಸಾಲ 11 ವರ್ಷ ಮುಂದೂಡಿದ್ದೀವಿ, ಆದ್ರಿಂದ ಇದು ಕಂಟೆಂಪ್ಟಿಗೆ ಬರಲ್ಲ ಅಂತ ವಜಾ ಮಾಡ್ದು. ಆ ಕೇಸ್ನ ನಾವು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ. ಈಗ ಅದು ಅಡ್ಮಿಟ್ ಆಗಿದೆ. ಬಹುತೇಕ ಎಲ್ಲ ನೋಟಿಸ್ಗಳು ಇಶ್ಯೂ ಆಗಿದ್ದಾವೆ. ಸುಪ್ರೀಂ ಕೋರ್ಟಲ್ಲಿ ರೈತರ ಬಗ್ಗೆ ನ್ಯಾಯ ಸಿಗ್ತಕ್ಕಂಥ ನಮಗೆ ಆಶಾದಾಯಕವಾಗಿದ್ದೀವಿ. ಈ ತಿಂಗಳು ಮುಂದಿನ ತಿಂಗಳಲ್ಲೂ ಆರ್ಡರ್ಸಿಗೆ ಬಂದಿರತಕ್ಕಂಥ ಒಂದು ಉದಾಹರಣೆ. ತಮ್ಮ ಕುಟುಂಬದ ಹಿನ್ನೆಲೆ ಏನು ಸರ್? ಕುಟುಂಬದ ಹಿನ್ನೆಲೆ ತಂದೆ ಎಲ್ಲ, ನಮ್ಮ ಕುಟುಂಬ ಸಹಜವಾಗಿ ಕೃಷಿಕರು. ಶೃಂಗೇರಿ ಅವರು ಮೂಲತಃ ಶೃಂಗೇರಿ ಅವರು ಮೀಗ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಬೆಳೆದಿರ್ತಕ್ಕಂಥವ್ರು. ತಂದೆ ವಕೀಲು ವೃತ್ತಿ ಮಾಡ್ತಾ ಇದ್ದಾರೆ. ಹಾಗೆ ಅವರು ರಾಜಕೀಯ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನರಸಿಂಹರಾಜಪುರದ ಶೃಂಗೇರಿ ಕ್ಷೇತ್ರದ ನರಸಿಂಹರಾಜಪುರದ ಟೌನ್ ಪಂಚಾಯತಿಯ ಸತತವಾಗಿ 2-3 ಬಾರಿ ಅಧ್ಯಕ್ಷರಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಮೊದಲಿಗೆ ತಮ್ಮ ಎಜುಕೇಶನ್ ಇದು ಹೇಗೆ ಸರ್, ಎಲ್ಲ ಆಯ್ತು? ನಾನು ಚಿಕ್ಕನಿಂದ ಭದ್ರಾವತಿಯ ಸೈಂಟ್ ಚಾರ್ಲ್ಸ್ ಹೈಸ್ಕೂಲಲ್ಲಿ ನನ್ನ LKG UKG 4ನೇ ಕ್ಲಾಸ್ ತನಕ ಮಾಡಿದ್ದೆ, 4th ವರೆಗೂ. ನಂತರ ಸಂಗಮೇಶ್ವರಪೇಟೆ ಪೂರ್ಣಪ್ರಜ್ಞಾ, ಆಲ್ದೂರು ಪೂರ್ಣಪ್ರಜ್ಞಾ. ತದನಂತರ ಲಾ ಮಾಡಲಿಕ್ಕೆ 5 ವರ್ಷದ ಕೋರ್ಸಿಗೆ ಮಂಗಳೂರು SDM ಲಾ ಕಾಲೇಜಲ್ಲಿ ಹೋಗಿದ್ದೆ. ಈ ಹೋರಾಟ ಒಂದ್ ಕಡೆ ಎಲ್ಲರೂ ರಾಜಕೀಯಕ್ಕೆ ಬರ್ತಾರೆ, ರಾಜಕೀಯಕ್ಕೆ ಇವತ್ತು ಸಾವಿರಾರು ಜನ ಬರ್ತಾರೆ, ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಬರ್ತಾರೆ, ಎಲ್ಲ ಒಂದ್ ಕಡೆ ಸ್ವಾರ್ಥನೇ ಜಾಸ್ತಿ ತುಂಬಿರುತ್ತೆ. ಇಂಥ ಸಂದರ್ಭದಲ್ಲಿ ತಾವು ಒಂದ್ ಕಡೆ ಅಡಿಕೆ ಬೆಳೆಗಾರರ ಪರವಾಗಿ, ಇನ್ನೊಂದು ಕಡೆ ಬೇರೆ ಬೇರೆ ಕಾಫಿ ಇರ್ಬೋದು, ಬೇರೆ ಬೇರೆ ರೈತರ ಪರವಾಗಿ ಯಾಕೆ ಹೋರಾಟ ಮಾಡಬೇಕು ಅನ್ನಿಸ್ತು? ಖಂಡಿತ ನಾನು ಹೋರಾಟ ಶುರು ಮಾಡಿರ್ತಕ್ಕಂಥದ್ದು ನನ್ನ ರಾಜಕೀಯ ಪ್ರವೇಶಕ್ಕಿಂತ ಮುಂಚಿತವಾಗಿ ಮಂಗಳೂರಿನಲ್ಲಿದ್ದಂಥ ಸಂದರ್ಭ NS ಸ್ಟೂಡೆಂಟ್ಸ್ ಯೂನಿಯನ್ ಘಟಕದಲ್ಲಿ ಕೆಲಸ ಮಾಡ್ತಿದ್ದೆ. ತದನಂತರ ನಾನು ಕೊಪ್ಪ ತಾಲೂಕಿಗೆ ಬಂದು ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕರ ಅಹವಾಲನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ರೀತಿಗೆ ಬಂದೆ. ಅದು ತದನಂತರ ನನಗೆ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಭಾವನೆ ಮಾಡಿತು. ನಾನು ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನನ್ನ ಜಿಲ್ಲೆಯಲ್ಲಿ ಸುಮಾರು 11,000 ಅಂಗವಿಕಲರಿಗೆ ಕೇಂದ್ರ ಸರ್ಕಾರದ ಅಂದಿನ ಮೀರಾ ಕುಮಾರ್ ಅಂತ ಸಮಾಜ ಸಚಿವರಿದ್ದರು. ಅವರ ಸಹಾಯದಿಂದ 11,000 ಜನಕ್ಕೆ ಅಂಗವಿಕಲರಿಗೆ 48 ಕೋಟಿ ರೂಪಾಯಿ ಬೆಲೆ ಬಾಳೋ ಸಲಕರಣೆಗಳನ್ನು ತರಿಸಿದ್ದು. ಅದು ವಿತರಣೆ ಸಹ ಆಯಿತು. ಅದ್ರ ವಿತರಣೆಗೆ ಅಡಚಣೆ ಬಂದು ಅಲ್ಲಿಯ ಶಾಸಕರು ಅಡಚಣೆ ಮಾಡಿದ್ರು. ಅವರು ಅವಾಗ BJPಯ ಸರ್ಕಾರ ಆಯಿತು. ಅವಾಗ ಅವರೇ ನನಗೆ ಸ್ಫೂರ್ತಿ ಕೊಟ್ಟಿರ್ಬೋದು. ಅವತ್ತು ನಾನು ನ್ಯಾಯಾಲಯ ಮೆಟ್ಲನ್ನೇರಿ ಹೈಕೋರ್ಟಿಗೆ ಬಂದು ನ್ಯಾಯಾಲಯದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹೊಡಿ ಆ ಒಂದು ಸಲಕರಣೆಗಳನ್ನ ವಿತರಣೆ ಮಾಡಲಿಕ್ಕೆ ಅವತ್ತು ನನಗೆ ನ್ಯಾಯಾಲಯ ಸಹಾಯ ಆಯಿತು. ಅದರಿಂದ ಆ ಹಿನ್ನೆಲೆಯಲ್ಲಿ ಬರ್ತಾ ಸ್ವಲ್ಪ ನ್ಯಾಯಾಲಯಕ್ಕೆ ಹತ್ರ ಆದೆ. ಆ ನ್ಯಾಯಾಲಯದ ಮುಖಾಂತರ ಆ ಭಾಗದ ಜನರಿಗೆ ನ್ಯಾಯ ಕೊಡಿಸ್ಬೋದು ಅಂತಕ್ಕಂಥ ಒಂದು ಮನೋಭಾವನೆ ನನ್ನಲ್ಲಿ ಮೂಡಿಬಂತು. ಕಾನೂನು ತಿಳುವಳಿಕೆ ಕೂಡ ತಮಗೆ ಸಾಕಷ್ಟಿದೆ. ಇದ್ರ ಮಧ್ಯೆ ಅಡಿಕೆ ನಿಷೇಧ ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದರಿಂದ ಅಡಿಕೆ ಬೆಳೆಗಾರರಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಅನ್ನೋದು ಕೂಡ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಕೂಡ ತಾವು ಕೆಲವು ವರದಿಗಳನ್ನ ತರಿಸಿ ಸರ್ಕಾರಕ್ಕೆ ಕೊಟ್ಟು ಇದನ್ನೆಲ್ಲ ಮಾಡಿದ್ರಿ. ಆ ಹೋರಾಟ ಏನೇನು ಮಾಡಿದ್ರಿ ಸರ್? ಖಂಡಿತ ಅಡಿಕೆ ಬೆಳೆಗಾರದ್ದು ಹೋರಾಟ ಒಂದು ಐತಿಹಾಸಿಕ ಹೋರಾಟ. ಅದು ಈ ಮಲೆನಾಡಲ್ಲಿ ಬಹುತೇಕ ಪಶ್ಚಿಮ ಘಟ್ಟ ಹಾಗೂ ಮಲೆನಾಡು ಭಾಗದಲ್ಲಿ ರೈತರು ಸಾಕಷ್ಟು ಜನ ಅಡಿಕೆ ಬೆಳೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆ ಭಾಗದಲ್ಲಿ ವಿಪರೀತವಾದ ಹಳದಿ ಎಲೆ ರೋಗ, ಆ ರೋಗದಿಂದ
ಸಂಪೂರ್ಣ ತೋಟಗಳು ನಾಶ ಆಗಿದಾವೆ. ನಾಶ ಆದಂಥ ಸಂದರ್ಭದಲ್ಲಿ ಅದ್ರಲ್ಲಿ ಫಸಲೇ ಬರ್ತಾ ಇಲ್ಲ. ಇವತ್ತು ಹೋದ ವರ್ಷ 80,000ದಿಂದ 1 ಲಕ್ಷದ ತನಕ ಅಡಿಕೆ ರೇಟ್ ಧಾರಣಿ ಏರಿದೆ. ಆದರೆ ಆ ರೈತರ ತೋಟದಲ್ಲಿ ಫಸಲುಗಳೇ ಇಲ್ಲ. ಫಸಲು ಇಲ್ಲದ್ರಿಂದ ಅವ್ರಿಗೆ ಧಾರಣೆ ಸಿಗ್ತಾ ಇಲ್ಲ. ಆದ್ದರಿಂದ ಆ ಹಳದಿ ಎಲೆ ರೋಗದಿಂದ ಬಾಧಿತ ಆಗಿರ್ತಕ್ಕಂಥ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ಒಂದು ಹೋರಾಟವನ್ನು ಪಾದಯಾತ್ರೆ ಮುಖಾಂತರ ಕೇಂದ್ರದ ರಾಜ್ಯದ ಸರ್ಕಾರ ಗಮನ ಸೆಳೆಸ್ತಕ್ಕಂಥ ವಿಚಾರ ಮಾಡಿದ್ರು. ತದನಂತರ ಎಲ್ಲೋ ಒಂದು ಕಡೆ ನಮಗೆ ಸರ್ಕಾರದಿಂದ ಒಂದು ಆಶಾದಾಯಕ ವಾತಾವರಣ ನಿರ್ಮಾಣ ಆಗಿಲ್ಲ ಅಂತ ಗೊತ್ತಾದ್ರಿಂದ ನಾವು ನ್ಯಾಯಾಲಯದ ಮೊರೆ ಹೋಗಿರ್ತಕ್ಕಂಥ ಸತ್ಯ. ಆ ನ್ಯಾಯಾಲಯದ ಹೋರಾಟ ಇನ್ನು ನಡೀತಾ ಇದೆ. ಆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಬಂದಿದೆ. ಇತ್ತೀಚೆಗೆ TB ಜಯಚಂದ್ರ ಅವರು, ಕಾಗೋಡು ತಿಮ್ಮಪ್ಪ ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ನೀವೊಂದು ಪ್ರಪೋಸಲ್ ಕೊಡಿ ಅಂತ ಕೇಳಿದ್ರು. ಆ ಕೇಳಿದಂಥ ಸಂದರ್ಭದಲ್ಲಿ ನಾವೊಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಅವ್ರಿಗೆ, ಯಾವ ಥರ ಈ ಸಾಲ ಮನ್ನಾ ಯೋಜನೆಯನ್ನು ಅನುಷ್ಠಾನ ಮಾಡ್ಬೋದು ಅಂತ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲೂ ಅಷ್ಟು ಮನ್ನಾ ಮಾಡೋಷ್ಟು ಅಮೌಂಟ್ ಇಲ್ಲ, ನಮಗೆ ಬರ್ಡನ್ ಆಗ್ತದೆ ಅಂತಕ್ಕಂಥ ವಾದ ಬಂತು. ರಾಜ್ಯ ಸರ್ಕಾರಕ್ಕೂ ವಾದ ಬಂತು. ಅದರಿಂದ ನಾವು SLBC ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿಯ ಅಧ್ಯಕ್ಷರ ಮುಂದೆ ಒಂದು ಪ್ರಪೋಸಲ್ ಇಟ್ಟು ಬ್ಯಾಂಕರ್ ನಾವು ಹೋದಂಥ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಮುಖಂಡರುಗಳಿದ್ರು, ಚುನಾಯಿತ ಪ್ರತಿನಿಧಿಗಳಿದ್ರು. ಹೋದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ರಿಕ್ವೆಸ್ಟ್, ಒಂದು ಪ್ರಪೋಸಲ್ ಕೊಟ್ಟಿದ್ವಿ, GVF ಮೋಡ್ ಅಂತ. ಬಡ್ಡಿಯನ್ನು ಮನ್ನಾ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬ್ಯಾಂಕ್ಗಳೀಗ ತಯಾರಾಗಿ ನಿಂತಿದ್ದಾರೆ. ಈ ರಾಜ್ಯದಲ್ಲಿ ಒಟ್ಟು ಅಡಿಕೆ ಬೆಳೆಗಾರರ ಸಾಲ ಇರ್ತಕ್ಕಂಥ ಅಸಲು ಇರ್ತಕ್ಕಂಥ 916 ಕೋಟಿ, ಬಡ್ಡಿ ಇರ್ತಕ್ಕಂಥದ್ದು 343 ಕೋಟಿ. ಇವತ್ತು ಬ್ಯಾಂಕ್ ಅವರೊಂದು ಆಶಾದಾಯಕ ಮೂಡಿಸಿದ್ದಾರೆ ಅಂದರೆ ನಮ್ಮ ಮನವಿಗೆ ಆ 316 ಕೋಟಿ ಬಡ್ಡಿಯನ್ನು ಬ್ಯಾಂಕು ನಾವು ಸಾಲ ಮನ್ನಾ ಬಡ್ಡಿ ಮನ್ನಾ ಮಾಡಲಿಕ್ಕೆ ನಾವು ಒಂದು ಮೀಟಿಂಗ್ ಕರೆದು ತಯಾರು ನಡೆಸ್ತೀವಿ ಅಂದರು. ಅದಕ್ಕೆ ನಾವೇನು ಪ್ರಪೋಸಲ್ ಕೊಟ್ಟು ರಾಜ್ಯ ಸರ್ಕಾರಕ್ಕೆ 300 ಕೋಟಿ ಬಡ್ಡಿ ಅವ್ರು ಮನ್ನಾ ಮಾಡಿದರೆ ಅಸಲು ನೀವು ಯಾಕೆ ಮಾಡಬಾರ್ದು? ಅಸಲು 25% ರೈತರು ಮಾಡ್ಲಿಕ್ಕೆ ತಯಾರಿದ್ದಾರೆ. ಇವತ್ತು ಪೂರಾ ಸರ್ಕಾರದ ಮೇಲೆ ಹಾಕ್ತಿಲ್ಲ. ಆ 900 ಕೋಟಿಲಿ 300 ಕೋಟಿ ರೈತರು ಬರ್ಸ್ಲಿ, ಇನ್ನು 300 ಕೋಟಿ ರಾಜ್ಯ ಸರ್ಕಾರ ಬರ್ಸ್ಲಿ. ತದನಂತರ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸಿ ಆ 300 ಕೋಟಿ ಕೇಂದ್ರ ಸರ್ಕಾರದಿಂದ ಬರ್ಸೋಕ್ಕೆ ಒಂದು ಕ್ಯಾಬಿನೆಟ್ ಮುಂದೆ ತಂದು ಅಪ್ರೂವಲ್ ಕೊಡಿ ಅಂತ ಸಹ ಕೇಳ್ಕೊಂಡಿದೆ. ಅದು ಒಂದು ಒಳ್ಳೆ ತೀರ್ಮಾನ ಆಗಿದೆ. ಅದು ಮುಂದಿನ ದಿನ ಈ ವಾರದಲ್ಲೋ ಅಥವಾ ಮುಂದಿನ ತಿಂಗಳಲ್ಲೋ ಅದು ಕ್ಯಾಬಿನೆಟ್ ಮುಂದೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಸಹ ನಡೆದಿದೆ. ಸರಿ, ಒತ್ತುವರಿ ನಾವತ್ತು ಪ್ರಮುಖವಾಗಿ ಮಾತಾಡೋಕೆ ಕೂತಿರೋದೇ ಒತ್ತುವರಿ ಬಗ್ಗೆ. ಈ ಒತ್ತುವರಿ ಪ್ರಕರಣ ತಮ್ಮ ಗಮನಕ್ಕೆ ಯಾವಾಗ ಬಂತು? ಅಂದ್ರೆ ಇವರು ಹಿರೇಮಠರು ಒಂದು ಕೇಸ್ ಹಾಕಿದ್ದಾರೆ, ಬಾಲಸುಬ್ರಹ್ಮಣ್ಯ ವರದಿ ಒಂದು ಕೊಟ್ಟಿದ್ರು, ಈ ಥರದ್ದೆಲ್ಲ ಇನ್ಫಾರ್ಮೇಶನ್ ತಮ್ಗೆ ಯಾವಾಗ ಸಿಕ್ತು? ಸರ್, 2011ರಲ್ಲಿ ಯಾವಾಗ ಅಂದಿನ ಮುಖ್ಯಮಂತ್ರಿ ಸದಾನಗೌಡರು ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಂತಂದ್ರು, ಸೆಕ್ಷನ್ 192 ತಿದ್ದುಪಡಿ ಅಂತ. ಅದು ಸದನದಲ್ಲಿ ತೀರ್ಮಾನ ತಗೊಂಡು ರಾಷ್ಟ್ರಪತಿ ಅಂಕಿತಕ್ಕೆ ಕಳಿಸಿದ್ರು. ಅವತ್ತೇ ನಾವು ಎಚ್ಚರತ್ತಾಗಿದ್ದು. ಎಲ್ಲ ನಾವು ಪಾದಯಾತ್ರೆಗಳ ಮುಖಾಂತರ ಹೋರಾಟ ಮಾಡಿ ಜನರಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ಜನರು ನಮ್ಮನ್ನ ವಿಭಿನ್ನವಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಬಂತು. ಇನ್ನು ಯಾರೋ ಪಕ್ಷದ ಮುಖಂಡ, ಕಾಂಗ್ರೆಸ್ಸಿನ ಮುಖಂಡ, ಇವನು ಎಷ್ಟು ಮಟ್ಟಿಗೆ ಇವನ್ನ ನಂಬೋದು ಅಂತಕ್ಕ ವಾತಾವರಣ ಇತ್ತು. ಸದಾನಂದ ಗೌಡರು ಮಾಡಿರೋದಕ್ಕೆ ಇವರು ಕಾಂಗ್ರೆಸ್ ವಿರೋಧ ಮಾಡ್ತಾರೆ, ಆ ಟೈಪ್ ಒಂದು ವಾತಾವರಣ ನಿರ್ಮಾಣ ಆಯ್ತು. ಅದನ್ನ ನಮ್ಗೆ ಅಷ್ಟು ಜನರ ಬೆಂಬಲ ಸಿಗ್ಲಿಲ್ಲ. ತದನಂತರ ಅದು ಆದ್ಮೇಲೆ ಸರ್, ಆಕ್ಚುಲಿ ಆ ಕಾಯ್ದೆಯಲ್ಲಿ ಏನಿದೆ, ಭೂ ನಿಷೇಧ ಕಾಯ್ದೆಯಲ್ಲಿ ಏನಿದೆ ಅದರಲ್ಲಿ? ಸೆಕ್ಷನ್ 192 ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಯಾರು ಅಕ್ರಮವಾಗಿ ಸರ್ಕಾರಿ ಜಮೀನನ್ನು ಕಬಳಿಸಿರ್ತಾರೆ ಅವರಿಗೆ 5 ಲಕ್ಷವರೆಗೆ ದಂಡ, 1 ರಿಂದ 5 ವರ್ಷ ಜೈಲು ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಎರಡನೇದು, ಯಾವ ಅಧಿಕಾರಿ ಆ ಸರ್ಕಾರಿ ಜಮೀನು ಕಬಳಿಸಿದ್ದಾರೆ, ಅಧಿಕಾರಿ ಅಲ್ಲ, ರೈತರು ಅಥವಾ ಯಾರೇ ಕಬಳಿಸಿರ್ಬೋದು, ಅದನ್ನು ವಶ ಪಡಿಸ್ಕೊಳ್ಳದಿದ್ರೆ ಅವರಿಗೂ ಸಹ ಆ ಅಧಿಕಾರಿ ಯಾರು ಅದಕ್ಕೆ ಪ್ರಯತ್ನ ಮಾಡಲ್ಲ ಅವನಿಗೂ ದಂಡ ಹಾಕಿ ಅವರಿಗೂ ಸಹ ಜೈಲು ಕಳಿಸ್ತಕ್ಕಂಥ ವ್ಯವಸ್ಥೆ ಆ ಸೆಕ್ಷನ್ 192 ತಂದಿದ್ದಾರೆ. ಇವತ್ತು ಈ ಸದಾನಂದ ಗೌಡರು ಮಾಡಿದ ಉದ್ದೇಶ ಈ ನಗರ ಪ್ರದೇಶದಲ್ಲಿ ಸಾಕಷ್ಟು ಭೂ ಕಬಳಿಕೆ ಮಾಡ್ತಾರೆ, ಈ ಒಂದು ಉದ್ದೇಶ ಇರ್ಬೋದು. ಆ ತಿದ್ದುಪಡಿದಕ್ಕೆ ಏನು ಉದ್ದೇಶ ಇತ್ತು ಅಂತೀರ ಅವರಿಗೆ? ಖಂಡಿತ ಸದಾನಂದ ಗೌಡರ ಉದ್ದೇಶ ನಗರ ಪ್ರದೇಶದ ವ್ಯಾಪ್ತಿಗೆ ಮಾಡ್ತಕ್ಕಂಥ ಉದ್ದೇಶ ಇರ್ಬೋದು. ಆದ್ರೆ ಏನಾಯ್ತು ಅಲ್ಲಿ ದುರಂತ ಅಂದ್ರೆ ಆ ವರದಿ, ಬಾಲಸುಬ್ರಹ್ಮಣ್ಯ ವರದಿನೇ ಒಂದು ದುರಂತ ಆಯ್ತು. ಅದೇ ಸಂದರ್ಭದಲ್ಲಿ ಬಾಲಸುಬ್ರಹ್ಮಣ್ಯ ವರದಿಯನ್ನ ತಯಾರು ಮಾಡಿಸಿದ್ರು. ಆ ಹಿಂದೆ ಮಾಡಿರ್ತಕ್ಕಂಥ AT ರಾಮಸ್ವಾಮಿ ಅವರ ವರದಿ ನಗರ ಪ್ರದೇಶಕ್ಕೆ ಸೀಮಿತ ಆಗಿತ್ತು. ಅದೇನು ಅಷ್ಟು ಕೃಷಿಕರಿಗೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಿರ್ಲಿಲ್ಲ. ಆದರೆ ಬಾಲಸುಬ್ರಹ್ಮಣ್ಯ ವರದಿ ತಯಾರಿಸ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಗ್ರಾಮೀಣ ಪ್ರದೇಶದ ಒತ್ತುವರಿದನ್ನ ಅಕ್ರಮ ಸಾಗುವಳಿ ಅದರಲ್ಲಿ ಬಾಲಸುಬ್ರಹ್ಮಣ್ಯ ವರದಿಯಲ್ಲಿ ನಮೂದನೆ ಮಾಡಿದ್ದಾರೆ. ಅಲ್ಲ, ಈ 109 ಏನು ನೀವು ಭೂ ಕಾಯ್ದೆ ತಿದ್ದು ಬಂತಲ್ಲ, ಅದಕ್ಕೆ ಅದು ಕಾನೂನು ವಿರುದ್ಧ ಹೋರಾಟ ಏನು ಮಾಡೋಕ್ಕಾಗಲಿಲ್ಲ ಸರ್? ಅದು ಖಂಡಿತ ಇಲ್ಲ. ಇದು ಒಂದು ಸೆಷನ್ಸ್ ಅಲ್ಲಿ ಅಪ್ಪರ್ ಹೌಸ್, ಲೋವರ್ ಹೌಸ್ ಅಲ್ಲಿ ಅದನ್ನ ಒಪಿನಿಯನ್ ಪಡೆದು ರಾಷ್ಟ್ರಪತಿ ಅಂಕಿತ ಕಳಿಸಿ ಇನ್ನು 4-5 ದಿನದ ಹಿಂದೆ ಅದು ಅಂಕಿತ ಆಗಿ ಬಂದಿದೆ.
ಅದು ಏನಿದ್ರು ಅವಾಗ BJP ಅವ್ರು ಇದ್ರು, ಈಗಲೂ ರಾಷ್ಟ್ರದಲ್ಲಿ BJP ಸರ್ಕಾರನೇ ಇತ್ತು. ಏನಾದ್ರು ಗೃಹ ಮಂತ್ರಿ ಹತ್ರ ಫೈಲ್ ಇರ್ತದ, ರಾಷ್ಟ್ರಪತಿ ಅಂಕಿತಕ್ಕೆ ಹೋಗ್ಬೇಕಾದ್ರೆ ಗೃಹ ಮಂತ್ರಿ ಹತ್ರ ಫೈಲ್ ಇರ್ತದ. ಅಂತ ಸಂದರ್ಭದಲ್ಲಿ ನಮ್ಮ ಭಾಗದ ಸಂಸದರು ಅಥವಾ ಆ ಭಾಗದ ಮುಖಂಡಗಳು BJP ಪ್ರಭಾವಿ ನಾಯಕರು ಹೋಗಿ ಅಲ್ಲಿ ತಪ್ಪಿಸ್ಬೇಕಿದ್ದದನ್ನ, ರಾಷ್ಟ್ರಪತಿ ಅಂಕಿತ ಹಾಕೋದನ್ನ ತಪ್ಪಿಸಿದ್ರೆ ಇದಕ್ಕೆ ಮತ್ತೇನಾದ್ರು ಅವಕಾಶ ಸಿಕ್ತಿತ್ತೇನೋ. ಈಗ ಒಂದೇ ಅವಕಾಶ ಇರೋದು, ಇದು ಮತ್ತೆ ಸದನದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಕಾನೂನು ತಿದ್ದುಪಡಿ ಆಗ್ಬೇಕಾಗ್ತದೆ, ಸುಗ್ರೀವಾಜ್ಞೆ ತರಬೇಕಾಗ್ತದೆ. ಅದು ಎಷ್ಟು ಮಟ್ಟಿಗೆ ಸದನದಲ್ಲಿ ಒಪ್ತಾರೋ ಅಥವಾ ಬಿಡ್ತಾರೋ ಅಂತಕ್ಕ ಚರ್ಚೆ ಸಹ ಆಗಬೇಕಾಗಿದೆ. ಸರ್, ತಮ್ಮ ಗಮನಕ್ಕೆ ಬಂತು ಸದಾನಂದ ಗೌಡರು ಸರ್ಕಾರದಲ್ಲಿ ಈ ಥರ ಒಂದು ತಿದ್ದುಪಡಿ ತಂದಿದ್ದಾರೆ ಅಂತ, ಅವಾಗ ತಾವು ಏನೇನು ಮಾಡಿದ್ರಿ? ಆ ಒಂದು ಸಂದರ್ಭದಲ್ಲಿ ನಾವು ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಪಾದಯಾತ್ರೆಗಳು, ಮತ್ತು ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮದೇ ಇತ್ತು, ಕಾಂಗ್ರೆಸ್ ಸರ್ಕಾರದ ಮುಖಂಡರುಗಳಿಗೆಲ್ಲ ಪತ್ರವನ್ನು ಬರೆದು, ಯಾವುದೇ ಕಾರಣಕ್ಕೂ ನಮ್ಮ ಸಂಸದರಿದ್ದರು, ಕೆಲವು ಕಾಂಗ್ರೆಸ್ ಶಾಸಕರಿದ್ದು, ಇಲ್ಲಿ KPCC ಅಧ್ಯಕ್ಷರಾದ ಪರಮೇಶ್ವರ್ ಅವರಿದ್ದರು, ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿದ್ದರು, ಅವ್ರ ಮುಖಾಂತರ ರಾಷ್ಟ್ರದ ನಾಯಕರಿಗೆ, ಸೋನಿಯಾ ಗಾಂಧಿ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ವಿಚಾರ, ಇಂಥ ಒಂದು ಕಾಯ್ದೆ ಬಂದರೆ ಈ ಭಾಗದ ರೈತರು, ಕೂಲಿ ಕಾರ್ಮಿಕರಿಗೆ ಅನಾನುಕೂಲ ಆಗ್ತದೆ, ಈ ಕಾಯ್ದೆನ ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿ ಅಂಕಿತ ಆಗಲಿಕ್ಕೆ ಬಿಡಬಾರ್ದು, ಆ ಕಾಯ್ದೆನ ತಿರಸ್ಕಾರ ಮಾಡಿ ವಾಪಸ್ ಕಳಿಸ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ದೀರ್ಘವಾಗಿ ಮಾಡಿದ್ದೀವಿ ಆ ಕಾಲದಲ್ಲಿ. ಆದರೆ ಅದು ಎಷ್ಟು ಮಟ್ಟಿಗೆ ಆ ಸರ್ಕಾರ ಹೋಯಿತು, ಈಗ ಹೊಸ ಸರ್ಕಾರ ಬಂದಿದೆ, ಒಂದು 5 ದಿನದ ಹಿಂದೆ ಅದು ಅಂಕಿತನೂ ಸಹ ಆಗಿದೆ. ಈ ಹಿರೇಮಠರು ಏನಂತ ಕೇಸ್ ಹಾಕಿದ್ರು, ಮತ್ತೆ ಯಾವ್ಯಾವ ಅಂಶಗಳನ್ನ ಅವ್ರಿಗೆ ನಮೂದು ಮಾಡಿದ್ರು ಕೋರ್ಟಿಗೆ, ಏನಾಯ್ತು ಸರ್, ಇದು ಯಾವಾಗ ಹಾಕಿದ್ರು ಮತ್ತೆ ಕೇಸ್ನ? ದುರಂತ ಅಂದರೆ ಇದು ಮಾರ್ಚ್ 28, 2013 ಆ ಸಂದರ್ಭದಲ್ಲಿ ಅವರು ಬಾಲಸುವರ್ಣ ವರದಿನ ಅನುಷ್ಠಾನ ಮಾಡಲಿಕ್ಕೆ ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದರು. ನಮಗೆ ಸ್ವಲ್ಪ ಒಂದು 15 ದಿನ ತಡವಾಗಿ ಮಾಧ್ಯಮ ಮತ್ತೊಂದು ನೋಡ್ತಾ ಸಂದರ್ಭದಲ್ಲಿ ಅದು ನಮ್ಮ ಗಮನಕ್ಕೆ ಬಂತು. ತದನಂತರ ನಾವು ಕೂಡಲೇ ಒಂದು ಇಂಪ್ಲೀಡಿಂಗ್ ಅರ್ಜಿ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವು. ಆ ಕೇಸಲ್ಲಿ ಇಂಪ್ಲೀಡಿಂಗು ಯಾವುದೇ ಕಾರಣಕ್ಕೂ ಇಂಪ್ಲೀಡಿಂಗ್ ಅರ್ಜಿ ಹಾಕೋದು ಬಿಟ್ಟರೆ ಅದು ಅಡ್ಮಿಟ್ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಹೋರಾಟವನ್ನು ನೋಡಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷಗಳು, ಪದಾಧಿಕಾರಿಗಳು, ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕೋಣ ಅಂತ ಒಂದು ಒಮ್ಮತದ ಅಭಿಪ್ರಾಯ ಮೂಡಿ ಬಂದಿದ್ದರಿಂದ ಅವರ ಕೇಸ್ ವಿರುದ್ಧ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕ್ತಕ್ಕಂಥ ಒಂದು ವ್ಯವಸ್ಥೆನೂ ಬಂತು. ಅದಕ್ಕಿಂತ ಮೊದಲಾಗಿ ಏನು ಮಾಡಿದ್ದಾರೆ ಹಿರೇಮಠವರು, ಆ ಬಾಲಸುವರ್ಣ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ಓಕೆ, ಭಾಳ ಮುಖ್ಯವಾಗಿ ಅದರಲ್ಲಿ 11 ಲಕ್ಷ ಎಕರೆ ಒತ್ತುವರಿಯಾಗಿದೆ ಅಂತ ತೋರಿಸಿದ್ದಾರೆ ಬಾಲಸುಬ್ರಹ್ಮಣ್ಯ ವರದಿಲಿ. ಅವರಿಗೆ ಮುಖ್ಯವಾಗಿ ಸಿಕ್ಕಿರ್ತಕ್ಕಂಥ ಅವಕಾಶ, ಅವರ ವಕೀಲರು ಧನಂಜಯ್ ಕುಮಾರ್ ಅಂತ ವಕೀಲರು ಇದ್ದಾರೆ. ಯಾಕಂದ್ರೆ ನಾವು ನಿರಂತರವಾಗಿ ಆ ಕೋರ್ಟ್ ಡೇಟ್ ಇದ್ದಾಗ ಅಲ್ಲಿ ಒಳಗಡೆ ಕೂರ್ತಾ ಇದ್ದು. ಕೂತಂಥ ಸಂದರ್ಭದಲ್ಲಿ ಧನಂಜಯ್ ಕುಮಾರನ್ನು ಅಮಿಕಸ್ ಕ್ಯೂರಿಯಾಗಿ ಅಪಾಯಿಂಟ್ ಮಾಡ್ತಾರೆ ಹೈಕೋರ್ಟ್ ಜಡ್ಜ್. ಈ ರಾಜ್ಯ ಸರ್ಕಾರವನ್ನು ಒತ್ತುವರಿ ವಿಚಾರದಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಇದನ್ನ ನಮ್ಮ ಕಣ್ಣೆದುರುಗಡೆ ನಾವು ನೋಡಿದ್ದು. ಬೆಂಗಳೂರು ನಗರ ಪ್ರದೇಶಕ್ಕೆ ಸೀಮಿತವಾಗಿತ್ತು ಕ್ರಿಯಾ ಯೋಜನೆ. ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಒತ್ತುವರಿನ ಕುಲ್ಲ ಮಾಡಿಸಿ, ಇಷ್ಟು ಬೆಲೆ ಬಾಳ್ತಾ ಇರ್ತಕ್ಕಂಥ ಒತ್ತುವರಿ ಇದೆ, ಅದನ್ನೆಲ್ಲ ಕುಲ್ಲ ಮಾಡಿಸ್ಬೇಕು ಅಂತ ವ್ಯವಸ್ಥಿತವಾಗಿ ನಡೆದು ಬಂತಾಯಿತ್ತು. ಅದ್ರ ಕಾಪಿ ಸಹ ನಮ್ಮ ಹತ್ರ ಇದೆ. ಇವರು 8 ತಿಂಗಳ ಹಿಂದೆ ಅನಧಿಕೃತವಾಗಿ ಆ ಕಮಿಟಿಯ ಸಭೆ ಒಳಗೆ ಹೋಗ್ತಾರೆ. ಅವ್ರಿಗೆ ಅವಕಾಶ ಇಲ್ಲ ಹೋಗೋಕ್ಕೆ. ಅಮಿಕಸ್ ಕ್ಯೂರಿ ಹೋಗ್ಬೋದು. ಧನಂಜಯ್ ಕುಮಾರು, ಹಿರಿಯ ಜಿಲ್ಲಾಧಿಕಾರಿಗಳು, DC ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಆ ಸಭೆ, ಕ್ರಿಯಾ ಯೋಜನೆ ಸಭೆ ನಡೆಸಬೇಕು. ಇವರು ಅನಧಿಕೃತವಾಗಿ ಆ ಸಭೆಯಲ್ಲಿ ಹೋಗಿ ಬೆಂಗಳೂರು ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಕ್ರಿಯಾ ಯೋಜನೆನ ಇಡೀ ರಾಜ್ಯದ 28 ಜಿಲ್ಲೆಗೂ ವಿಸ್ತಾರ ಆಗ್ತಕ್ಕಂಥ ಒಂದು ಪ್ರಯತ್ನ ಆ ಕ್ರಿಯಾ ಯೋಜನೆಯಲ್ಲಿ ಮಾಡಿದ್ರು. ಅಲ್ಲಿ ನಮಗೆ ರೈತರಿಗೆ ಗೋಳು ಶುರುವಾಯಿತು. ಏನು ಕ್ರಿಯಾ ಯೋಜನೆ ಅಂದ್ರೆ ಏನಿದೆ ಅದರಲ್ಲಿ? ಆ ಕ್ರಿಯಾ ಯೋಜನೆ ಅಂದರೆ ನ್ಯಾಯಾಲಯ ಡೈರೆಕ್ಷನ್ಸ್ ಕೊಡ್ತು, ನೀವೊಂದು ಕಮಿಟಿ ಮಾಡಿ ಒಂದು ಈ ಒತ್ತುವರಿ ಕುಲ್ಲಾ ಮಾಡಿಸ್ಲಿಕ್ಕೆ ಒಂದು ರೂಪರೇಷೆ ಮಾಡಿ, ಕ್ರಿಯಾ ಯೋಜನೆಯನ್ನು ಮಾಡಿ ಅಂತ. ಅದರಲ್ಲಿ ಏನು ಮಾಡಿದ್ರು, ಈ 10 ಎಕರೆ ಮೇಲ್ಪಟ್ಟವ್ರನ್ನ ಕುಲ್ಲಾ ಮಾಡಿಸಿ, ತದನಂತರ 5 ರಿಂದ 10 ಎಕರೆ ಮಾಡೋರನ್ನ ಕುಲ್ಲಾ ಮಾಡಿಸಿ, ತದನಂತರ 1 ರಿಂದ 5 ಎಕರೆ, ತದನಂತರ ಸಣ್ಣ ಸಣ್ಣ ಒತ್ತುವರಿದಾರರನ್ನ ಹಂತವಾಗಿ ಕುಲ್ಲಾ ಮಾಡಿಸಿ ಅಂತ ಕ್ರಿಯಾ ಯೋಜನೆಯನ್ನು ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸರ್ಕ್ಯುಲೇಟ್ ಮಾಡಿದ್ರು. ಅದರ ಆ ಒಂದು ಯೋಜನೆಯಿಂದ ಇವತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ಬರೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 48,000 ನೋಟಿಸ್ ಇಶ್ಯೂ ಆಗಿದೆ. ಅದು ಹಾಸನಲ್ಲಾಗಿದೆ, ದಕ್ಷಿಣ ಕನ್ನಡ ಶಿವಮೊಗ್ಗದಲ್ಲಾಗಿದೆ. ಬಟ್ ಜನರಿಗೆ ಏನು ತಪ್ಪು ಮಾಹಿತಿ ಇದೆ ಅಂದರೆ, ತಹಸೀಲ್ದಾರರು ಕೊಡ್ತಾ ಇದ್ದಾರೆ ನೋಟಿಸ್, ಜನ ನೋಡ್ತಕ್ಕಂಥದ್ದು ಮೇಲೆ ಕರ್ನಾಟಕ ಸರ್ಕಾರ ಅಂತಿದೆ, ಕಂದಾಯ ಇಲಾಖೆ ಅಂತಿದೆ. ಬಟ್ ಅದರಲ್ಲಿ ಇರ್ತಕ್ಕಂಥ ವಾಸ್ತವಾಂಶ, ಈ ನೋಟಿಸನ್ನು
ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಪಿಟಿಷನ್ ನಂಬರ್ 15511 ಆಧಾರದ ಮೇಲೆ ನಿಮಗೆ ತೆರವು ಮಾಡಲಿಕ್ಕೆ ನೋಟಿಸ್ ಕೊಡ್ತಾ ಇದ್ದೀವಿ ಅಂತ. ಎಲ್ಲೋ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗಲಿ, ಅರಣ್ಯ ಮಂತ್ರಿ ಆಗಿರ್ತಕ್ಕಂಥ ರಮನಾಥ್ ರೈ ಅವರಾಗಲಿ, ಅಥವಾ ಕಂದಾಯ ಸಚಿವರಾಗಲಿ, ಯಾರು ರೈತರನ್ನು ಒಕ್ಲೆಬ್ಸ್ತಕ್ಕಂಥ ಹರಸಾಹಸಕ್ಕೆ ಯಾರು ಕೈ ಹಾಕಲಿಲ್ಲ. ಇವತ್ತು ನ್ಯಾಯಾಲಯದ ಮುಖಾಂತರ ಸರ್ಕಾರವನ್ನು ನ್ಯಾಯಾಲಯದ ಮುಖಾಂತರ ಒಂದು ಆಳ್ವಿಕೆ ಮಾಡ್ತಕ್ಕಂಥ ವ್ಯವಸ್ಥೆಗೆ SR ಹಿರೇಮಠ ಅವ್ರ ಕೈ ಹಾಕಿ ಈ ನೋಟಿಸ್ ಇವತ್ತು ಲಕ್ಷಾಂತರ ಜನ ರೈತರಿಗೆ ನೋಟಿಸ್ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಇವತ್ತು. ಬಾಲಸುಬ್ರಹ್ಮಣ್ಯ ಅವ್ರಲ್ಲಿ ಏನಿ ಸರ್, ಅಂದ್ರೆ ಅವರು ಯಾವ ಮನದಂಡನೆ ಮಾಡಿದ್ದಾರೆ ಅಂತ? ಯಾಕಂದ್ರೆ ಅವರಿಗೆ ಒಂದು ರೈತನ ಕಷ್ಟ ಏನು, ರೈತ ನಿಜಕ್ಕೂ ಲಾಭದಾಯಕ ಮಾಡ್ಕೊಂಡಿದ್ದಾನೋ ಅಥವಾ ಅವನು ಜೀವನಕ್ಕೆ ಮಾಡ್ಕೊಂಡಿದ್ದಾನೋ, ಇದು ಯಾವುದು ತನಿಖೆ ಮಾಡಿದಾರೋ ಇಲ್ವೋ, ಅಥವಾ ಆ ವರದಿನ ನೀವು ನೋಡಿದ್ರೆ ಏನೇನಿದೆ ಸರ್ ಅದರಲ್ಲಿ ಅಂಶಗಳು? ವರದಿ ನೋಡಿದ್ರೆ ನಿಜವಾಗ್ಲೂ ದುರಾದೃಷ್ಟ ಅದು. ಬಾಲಸುಬ್ರಹ್ಮಣ್ಯ ಅವರು 48 ದಿನದಲ್ಲಿ ಆ ವರದಿಯನ್ನು ತಯಾರು ಮಾಡಿದ್ದಾರೆ. ಎಷ್ಟು ಪುಟದ ವರದಿ? ಸುಮಾರು 396 ಪುಟ ಇದೆ ವರದಿ. ಅದು 48 ದಿನದಲ್ಲಿ ತಯಾರಾಗಿದೆ. ಭಾಳ ಮುಖ್ಯವಾಗಿ ಆ ವರದಿಲಿ ಕೊಡ್ತಕ್ಕಂಥದ್ದು 11 ಲಕ್ಷ ಎಕರೆ ಒತ್ತುವರಿ ಆಗಿದೆ ಅಂತ. ಆದರೆ ಯಾವುದೇ ಸ್ಯಾಟಲೈಟು ನಕ್ಷೆ ಇಟ್ಟು ನೋಡಿದ್ರು ಸಹ 48 ದಿನದಲ್ಲಿ 11 ಲಕ್ಷ ಎಕರೆನ ಒತ್ತುವರಿ ಸರ್ವೆ ಮಾಡಲಿಕ್ಕಾಗಲ್ಲ. ಭಾಳ ಮುಖ್ಯವಾದ ಪಾಯಿಂಟು. ಇವರು 48 ದಿನದಲ್ಲಿ 11 ಲಕ್ಷ ಎಕರೆ ಇದೆ ಅಂತ ಒಂದು ವರದಿ ಕೊಡಬೇಕಾದ್ರೆ ಆ ವರದಿಯ ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು SR ಹಿರೇಮಠ ಅವರು. ಯಾವ ವರದಿನ ಕೋರ್ಟಿಗೆ ಹಾಕಬೇಕು, ಯಾವ ವರದಿನ ಬಿಡಬೇಕು ಅಂತಕ್ಕಂಥ ಒಂದು ಆಲೋಚನೆ, ಕನಿಷ್ಠ ಆಲೋಚನೆ ಅವ್ರಿಗೆ ಬೇಕಿತ್ತು. ಅದಾಯಿತು. ಏನು 48 ದಿನದಲ್ಲಿ ತಯಾರಿಸ್ತಕ್ಕಂಥ ವರದಿನ ಮೊದಲನೇದಾಗಿ ಸರ್ಕಾರ ಒಪ್ಪಿದೆಯೋ ಇಲ್ಲ ಅಂತಕ್ಕನ್ನು ಹಿರೇಮಠ ಅವರು ಕೇಳಬೇಕಿತ್ತು, ಅಥವಾ ಸರ್ಕಾರದ ಮುಂದೆ ತಿಳ್ಕೊಳ್ಬೇಕಿತ್ತು. ಯಾಕಂದರೆ ಏನಾಗಿದೆ, ಈ ಬಾಲಸುಬ್ರಹ್ಮಣ್ಯ ಅವರು ಎಲ್ಲೂ ಸರ್ವೆ ಮಾಡಿಲ್ಲ. ತಾಲೂಕು ಕಚೇರಿಗಳಿಗೆ ಹೋಗಿದ್ದಾರೆ, ಜಿಲ್ಲಾ ಕಚೇರಿಗಳಿಗೆ ಹೋಗಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ, ಯಾರ್ಯಾರ್ದು ಒತ್ತುವರಿ ಈ ಬಡವರೆಲ್ಲ 50-53 ಅಡಿ ಒತ್ತುವರಿಗೆ ಅರ್ಜಿ ಕೊಟ್ಟಿದ್ರಲ್ಲ, ಆ ಲಿಸ್ಟನ್ನು ತರ್ಸ್ಕೊಂಡಿದ್ದಾರೆ ಅಧಿಕಾರಿಗಳಿಗೆ. ಅವರೆಲ್ಲ ಭೂಗಳರು ಒತ್ತುವರಿ ಮಾಡಿದಾರೆ ಅಂತ ಅಲ್ಲಿ ನಮೂದನೆ ಮಾಡಿದ್ರು. ಹಾಗಾಗಿ ಇದು 11 ಲಕ್ಷಕ್ಕೆ ಹೋಗ್ಲಿಕ್ಕೆ ಶುರು ಆಯ್ತು. ಇದು ಇತ್ತೀಚಿನ ದಿನಗಳು ಗೊತ್ತಾಗಿದೆ. ಏನು 11 ಲಕ್ಷ ಒತ್ತುವರಿ ಆಗಿದೆ, ಅದರಲ್ಲಿ 7,54,000 ಎಕರೆ ಏನಿದೆ ಅದು ಈ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿತ್ತಂಥ ಸಂದರ್ಭದಲ್ಲಿ ಈ 50-53 ಅರ್ಜಿ ಕೊಟ್ಟರು ಬಡ ರೈತರಿಗೆ, ಕೂಲಿ ಕಾರ್ಮಿಕರಿಗೆಲ್ಲ. ಅದು ಅರ್ಜಿ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯಲ್ಲಿ 7,54,000 ಎಕರೆ ಇದೆ ಒಂದು. ಎರಡನೇದು ಇನ್ನು 2,18,000 ಚಿಲ್ಲರೆ ಈ ಸಣ್ಣ 3 ಎಕರೆ ಒಳಗೆ 1 ಗುಂಟೆ ಅರಣ್ಯದ ವಾಸದಲ್ಲಿ ಹರಿಜನರು, ಗಿರಿಜನರು, ಈ ಬುಡಕಟ್ಟು ಜನಾಂಗದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ರು ಈ ಕಳಸ ಇನಾಮ್ ಆದಿಯಾಗಿ, ಅವ್ರದ್ದು 2,50,000 ಚಿಲ್ಲರೆ ಸೇರಿದೆ. ಎರಡನ್ನು ಕ್ಲಬ್ ಮಾಡಿದ್ರೆ ಸುಮಾರು 10 ಲಕ್ಷ ಅದೇ ಆಗ್ತದೆ. ಆಕ್ಚುಲ್ ಆಗಿ ನಿಜವಾಗ್ಲೂ ಈಗ ನಗರ ಪ್ರದೇಶದಲ್ಲಿ ಒತ್ತುವರಿ ಮಾಡಿರ್ತಕ್ಕಂಥದ್ದು ಕೇವಲ 1 ಲಕ್ಷ. ಇದು ದುರಂತ ಇವತ್ತು. ಇದನ್ನ ಹಿರೇಮಠ ಅವರು ಕೋರ್ಟಿಗೆ ಹಾಕೋಕ್ಕಿಂತ ಮುಂಚೆ ಅವ್ರು ಅರ್ಥಕೊಳ್ಬೇಕಿತ್ತು. ಈ 1 ಲಕ್ಷ ಜನ ಮಾಡಿರ್ತಕ್ಕಂಥ ಒತ್ತುವರಿ ಎಷ್ಟು, ಈ ಬಡವ್ರದ್ದಿರ್ತಕ್ಕಂಥ ಒತ್ತುವರಿ ಎಷ್ಟು. ಇವತ್ತು ಯಾವ ದುರಂತ ಆಗಿದೆ ಅಂದರೆ, ಒಬ್ಬ ಕನಿಷ್ಠ ಜ್ಞಾನ ಇರೋರು ಕೇಸನ್ನು ಒಂದು ಕೋರ್ಟಿಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅರ್ಧ ಗುಂಟೆ ಒತ್ತುವರಿ ಆಗಿದ್ರು ಕಾನೂನು ಅಡಿಗಡೆ ಅವನಿಗೆ ಅದೇ ಶಿಕ್ಷೆ, 100 ಎಕರೆ ಒತ್ತುವರಿ ಮಾಡಿದ್ರು ಕಾನೂನು ಅಡಿಗಡೆ ಅವನಿಗೆ ಅದೇ ಶಿಕ್ಷೆ. ಇವರು ಆ ವರದಿಯನ್ನ ಒಂದು ಬೈಬಲ್ ತರ ಕೋರ್ಟ್ನಲ್ಲಿ ಇಟ್ಬಿಟ್ಟಿದ್ದಾರೆ ಈಗ ಅವ್ರ ಲಾಯರ್ ಮುಖಾಂತರ, ಮತ್ತು ವಾದ ಮಂಡನೆ ಮಾಡಿಸ್ತಾ ಇದ್ದಾರೆ. ಈ ಒಂದು ವರದಿ ಏನು 11 ಲಕ್ಷ ಚಿಲ್ಲರೆ ಅಕ್ರಮವಾಗಿದೆ ಸರ್, ಈ ಕಡೆ ಇದನ್ನ ಭೂ ಕಬಳಿಕೆ ಮಾಡಿದ್ದಾರೆ, 1 ಎಕರೆಗೆ 1.5 ಕೋಟಿ ರೂಪಾಯಿ ಬೆಲೆ ಬಾಳ್ತದಿದ್ದು ಅಂತ. ಯಾರೇ ಜಡ್ಜ್ ಆಗಲಿ 1.5 ಕೋಟಿ ರೂಪಾಯಿ ಇಂಟು 11 ಲಕ್ಷ ಎಕರೆ ಸುಮಾರು 16 ಲಕ್ಷ ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಕಬಳಿಕೆ ಆಗಿದೆ ಅಂತ ಜಡ್ಜಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನೀವೇ ಆ ಜಾಗದಲ್ಲಿ ಜಡ್ಜ್ ಆಗಿ ಕೂತಿದ್ರು, ನೀವು ಒತ್ತುವರಿ ಕುಲ್ಲ ಮಾಡಿಸಿ ಆ ದುಡ್ಡನ್ನು ಸರ್ಕಾರ ಖಜಾನೆಗೆ ಜಮಾ ಮಾಡಿ ಅಂತ ಸರ್ಕಾರದ ಇದು ಹಿತದೃಷ್ಟಿ ಇರುತ್ತೆ. ಮತ್ತೆ ಸರ್ಕಾರದ ಭೂಮಿ ಇನ್ನೊಬ್ರು ಬರುತ್ತದೆ. ಆ ಒಂದು ದೃಷ್ಟಿಕೋನಲ್ಲಿ ಅವತ್ತು ಜಡ್ಜ್ ಅವರು ಆ ತೀರ್ಪನ್ನು ಕೊಟ್ಟಿದ್ದಾರೆ ಹೊರತು ಬೇರೆ ಯಾವುದೇ ದೃಷ್ಟಿಕೋನ ಅಲ್ಲ ಅಂತ. ಆ ಒಂದು ಲೆವೆಲ್ ಅವರಿಗೆ ಜಡ್ಜನ್ನ ನ್ಯಾಯಾಲಯನೇ ಒಂದು ತಿರ್ಚಿ ನ್ಯಾಯಾಲಯಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ದುರಂತ ಅಂದರೆ, ನಾನು ಕೂತಂಥ ಸಂದರ್ಭದಲ್ಲಿ ಅವರು ಲಾಯರ್ ಮುಖಾಂತರ ವಾದ ಮಾಡಿಸ್ತಾರೆ. ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಈ ಥರ ಜಿಲ್ಲೆಗಳಲ್ಲಿ ಸಚಿನ್ ಮೇಘ ಮತ್ತು ಇತರರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದಾರೆ. ಇವರು ಪ್ರಭಾವಿ ಮಂತ್ರಿಗಳ ಹತ್ರ ಬಂದು ನಮ್ಮ ಅರ್ಜಿ ಕೋರ್ಟಲ್ಲಿದೆ, ಆದ್ದರಿಂದ ನ್ಯಾಯಾಲಯ ಆದೇಶ ಕೊಡೋರಿಗೆ ನೀವು ಕುಲ ಮಾಡಬಾರ್ದು,
ಅಲ್ಲಿ ಸ್ಥಳೀಯ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಅವ್ರು ಹೇಳ್ತಾ ಇದ್ದಾರೆ, ನ್ಯಾಯಾಲಯದಲ್ಲಿ ನಮ್ಮ ಕೇಸ್ ಇರೋದ್ರಿಂದ ಅದು ಇತ್ಯರ್ಥ ಆಗೋರು ನೀವು ತೆಗಿಬೇಡಿ ಅಂತ. ಆದ್ರಿಂದ ಇದು ಒತ್ತುವರಿ ಪ್ರಕ್ರಿಯೆಗೆ ತಡೆ ಆಗ್ತಾ ಇದೆ. ಆದ್ರಿಂದ ಅವ್ರ ಅರ್ಜಿನ ವಜಾ ಮಾಡಿ ಇಮಿಡಿಯೇಟ್. ಸರ್ಕಾರ ಸಹ ಒತ್ತುವರಿ ಕುಲ್ಲಾ ಮಾಡ್ಲಿಕ್ಕೆ ಹಿಂದೆ ಬರ್ತಿದೆ. ಆದ್ರಿಂದ ಇದನ್ನ ಈ ಬಾಲಸುಬ್ರಹ್ಮಣ್ಯ ವರದಿ ಅವ್ಯವಹಾರ ಏನಿದೆ, ಈ 2G ಹಗರಣಕ್ಕಿಂತ ದೊಡ್ಡ ಹಗರಣ ಆಗಿದೆ, ಇದನ್ನ CBI ತನಿಖೆಗೆ ವಹಿಸಿ ಅಂತ ನ್ಯಾಯಾಧೀಶರಿಗೆ ಮನವಿ ಮಾಡ್ತಾ ಇದ್ದಾರೆ. ಇದು ಒಂದು ದೇಶದಲ್ಲೇ ಒಂದು ದುರಂತ. ಇದು ಯಾವುದೇ ರೈತರನ್ನ ಇಷ್ಟೊತ್ತಂಕ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಸರ್ಕಾರಗಳು ರೈತರನ್ನ ಒಕ್ಕಲೆಬ್ಸ್ಲಿಕ್ಕೆ ಇಷ್ಟೊತ್ತಂಕ ಪ್ರಯತ್ನ ಮಾಡಿಲ್ಲ. ಇವತ್ತು ನಡೀತಾ ಇದೆ ಅಂದ್ರೆ ಇದು CBI ತನಿಖೆಗೂ ಇಂಥ ರೈತರನ್ನ ಮಾಡಿರ್ತಕ್ಕಂಥ ಒತ್ತುವರಿನ CBI ತನಿಖೆ ಕೊಡಬೇಕಂತ ಇವ್ರು ಮನವಿ ಮಾಡ್ತಾರಂದ್ರೆ ಇದು ನಮ್ಮ ದೇಶದಲ್ಲೇ ಪ್ರಥಮವಾಗಿ ಒಂದು ದುರಂತ ನಡೀತಕ್ಕಂಥ ವ್ಯವಸ್ಥೆ ಹೋಗಿ. ಸರ್, ಒಂದ್ ಕಡೆ ಹೇಳಿದ್ರಿ ನೀವು ಏನ್ ಫಾರಂ ನಂಬರ್ 50, 53 ಈ ಆಧಾರದ ಮೇಲೆ ಸರ್ಕಾರನೇ ರೈತರಿಗೆ ಮಂಜೂರು ಮಾಡಿರ್ತಕ್ಕಂಥ ಜಮೀನು ಕೂಡ ಈ ವರದಿಯಲ್ಲಿ ಸೇರಿದೆ ಅಂತ. ಒಂದು ಸರ್ಕಾರ ಒಂದು ಸಮಿತಿ ಮಾಡಿ ಆ ಸಮಿತಿ ಮುಖಾಂತರ ಚರ್ಚೆ ಮಾಡಿ ಅಧಿಕಾರಿಗಳೇ ಮಂಜೂರು ಮಾಡಿ ಕೊಟ್ಟಿರೋದು ರೈತನಿಗೆ. ಆ ರೈತನಿಗೆ ಮಂಜೂರು ಮಾಡೋ ಹೊತ್ತಿ ಕೂಡ ಅವ್ನು ಇಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ನೋಡಿರ್ತಾರೆ. ಆ ಇದು ಸಮಿತಿ ಕೂಡ ಸ್ಥಳೀಯರೆಲ್ಲ ಇರ್ತಾರೆ, MLA ಇರ್ತಾರೆ, ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಇಷ್ಟು ವ್ಯವಸ್ಥಿತವಾಗಿ ಮಂಜೂರು ಮಾಡಿರೋದು ಕೂಡ ತಪ್ಪು ಅಂತಂದ್ರೆ ಇದು ಈ ನಿರ್ಧಾರಕ್ಕೆ ಯಾಕೆ ಬಂತು ಸರ್ಕಾರ ಅಂತ? ಖಂಡಿತ ಸರ್ಕಾರ ಇವತ್ತು ಅದು ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಬಹಳ ಮುಖ್ಯವಾಗಿ ಸೆಕ್ಷನ್ 192A ತಿದ್ದುಪಡಿ ಅಂತಂತು, ಆ ತಿದ್ದುಪಡಿ ಅಡಿಗಡೆ ಸ್ಪಷ್ಟವಾಗಿ ಕಾನೂನಲ್ಲೇ ಬರೆದಿದ್ದಾರೆ. ಯಾರು 50, 53 ಅಡಿಗಡೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅಂಥವ್ರದ್ದು ಅದು ಪೆಂಡಿಂಗ್ ಇರ್ಬೋದು ಅಥವಾ ಅವರಿಗೆ ಆಗಿರ್ಬೋದು, ಅಂಥವ್ರನ್ನ ಬಿಟ್ಟು ಅಂತಾನೆ ಹೇಳಿದೆ ಕಾಯ್ದೆಯಲ್ಲಿ. ಬಟ್ ಎಲ್ಲಿ ದುರಂತ ಆಗಿದೆ ಅಂದ್ರೆ ಸರ್ಕಾರದ ಮುಂದೆ ಹೋಗಿಲ್ಲ ಇವರು, ಈ ವರದಿನ ತಗೊಂಡೋಗಿ ನ್ಯಾಯಾಲಯಕ್ಕೆ ಹಾಕಿದ್ರಿಂದ. ಅಲ್ಲ, ಸರ್ಕಾರ ಕೂಡ ಅದನ್ನ ಮನವರಿಕೆ ಮಾಡಬೋಯ್ತಲ್ಲ ನ್ಯಾಯಾಲಯಕ್ಕೆ ಅಂತ. ಖಂಡಿತ ಸರ್ಕಾರ ಇವತ್ತು ಮನವರಿಕೆ ಮಾಡಿದ್ರಿಂದನೇ ಕಳಸಾ ಇನಾಮ್ ಅವ್ರದ್ದು ಕೇಸು 2011ರಲ್ಲಿ ಕಳಸಾ ಇನಾಮ್ ತೀರ್ಪು ಬಂತು, 2008ರಲ್ಲೇ ಬಂತು. ಇನಾಮ್ ವ್ಯವಸ್ಥೆಯಲ್ಲಿ ಅವ್ರನ್ನ ಕುಲ್ಲಾ ಮಾಡಬೇಕು ಅಂತ ಕೋರ್ಟಿನ ಆದೇಶ ಬಂತು. ಆದರೆ ತದನಂತರ 2011-12ರಲ್ಲಿ ಕಳಸಾ ಇನಾಮ್ ಪರನೇ ಮತ್ತು ಸ್ಟೇ ಸಿಕ್ತು, ಜಡ್ಜಿ ಕನ್ವಿನ್ಸ್ ಆಗಿತ್ತು. ಆದರೆ ದುರಂತ ಎಲ್ಲೋಯ್ತಂದ್ರೆ ಮೊದಲನೇ ಬೆಂಚಲ್ಲಿ ಹಿರೇಮಠ ಹಾಕಿರ್ತಕ್ಕಂಥ ಕೇಸ್ ವಾದ ವಿವಾದ ನಡೀತಾ ಇತ್ತು, ಇಷ್ಟು ಲಕ್ಷ ಸಾವಿರಾರು ಕೋಟಿ ಇತ್ತು, ಅಕ್ರಮ ಆಗಿದೆ ಅಂತ. ಅವಾಗ ಏನು ಮಾಡಿದ್ರು, ಈ ಕೇಸ್ನ ಕಳಸಾ ಇನಾಮ್ ಕೇಸ್ನು ಅದ್ರ ಜೊತೆಗೆ ಜೋಡಿಸಿದ್ರು. ಎಲ್ಲಾ ಒತ್ತುವರಿ ಕೇಸ್ನು, ಈಗ ನಾವು ಹಾಕಿದ್ದು ಇಂಪ್ಲೀಡಿಂಗ್ ಅರ್ಜಿ, ನಾವು ಹಾಕಿದ್ದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಎಲ್ಲನ್ನು ಕಳಸಾ ಇನಾಮ್ದು ಒಟ್ಟುಗೂಡಿಸಿ ಎಲ್ಲಾ ಒತ್ತುವರಿಗೂ ಒಂದೇ ಕಾನೂನು ಅಂತೇಳಿ ಜಡ್ಜ್ ಅವರು ಅದನ್ನ ಒಟ್ಟಿಗೆ ತಗೊಂಡೋದ್ರು. ಅದು ದುರಂತ ಆಯ್ತು. ಅದರಿಂದ ಕಳಸಾ ಇನಾಮ್ಸ ಈ ನಾಡ್ದು 31 ಕೊನೆ ದಿನಾಂಕ 31/10/2014 ಕಳಸಾ ಇನಾಮಲ್ಲಿರ್ತಕ್ಕಂಥ ಜಾಗವನ್ನ ಜನರನ್ನ ಖುಲ್ಲಾ ಮಾಡಿ ಅಂತಕ್ಕಂಥ ಆದೇಶವನ್ನು ಕೊಟ್ಟಾಗಿದೆ ಜಡ್ಜ್. ಅವ್ರು 31ರೊಳಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕು. ಇದು ದುರಂತ ಆಗ್ಲಿಕ್ಕೆ ಕಾರಣ ಮತ್ತೆ ಹಿರೇಮಠ ಅವರೇ ಕಾರಣ ಆಗ್ತಾರೆ. ಹಿರೇಮಠ ರೈತ ವಿರೋಧಿನ ಯಾಕೆ ಈ ತರದೊಂದು ಅವೈಜ್ಞಾನಿಕವಾದ ಒಂದು ನಿಲುವು ತಗೊಂಡು ಆ ರೈತರಿಗೆ ಬಹಳ ಮಾರ್ಕೋಗುವಂತ ಪ್ರಕರಣ ಕೈಗೆತ್ಕೊಂಡ್ರು ಅಂತ? ಖಂಡಿತ ಅವರಿಗೆ ಆ ಮಲೆನಾಡು ಪಶ್ಚಿಮ ಘಟ್ಟದ ಭಾಗದ ಜನರ ಒತ್ತುವರಿ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಇನ್ನೂ ಅಧ್ಯಯನ ಮಾಡ್ಲಿಕ್ಕೆ ಆಗಿಲ್ಲ ಅಂತ ನನ್ನ ಭಾವನೆ ಇದೆ. ಯಾಕಂದ್ರೆ ಅನ್ಆಥರೈಸ್ಡ್ ಲಾ ಆಫ್ ಲೆಕ್ಸಿಕನ್ ಅಲ್ಲಿ ಅನ್ಆಥರೈಸ್ಡ್ ಕಲ್ಟಿವೇಶನ್ಗೂ ಅನ್ಆಥರೈಸ್ಡ್ ಕಬಳಿಕೆಗೂ ಡಿಫ್ರೆನ್ಸ್ ಇದೆ. ಅಕ್ರಮ ಸಾಗುವಳಿಗೂ ಅಕ್ರಮ ಭೂ ಕಬಳಿಕೆಗೂ ವ್ಯತ್ಯಾಸ ಇದೆ. ಅಕ್ರಮ ದಾಖಲೆಗಳೇ ನಕಲಿ ಮಾಡಿದ್ರೆ ಅದು ಬೇರೆ ಪ್ರಶ್ನೆ. ಹೌದೌದೌದು. ಅಕ್ರಮ ಭೂ ಕಬಳಿಕೆ ಆಗಿರ್ತಕ್ಕಂಥದ್ದು ನಗರ ಪ್ರದೇಶದ ಸುತ್ತಮುತ್ತಲಲ್ಲಿ, ನಮ್ಮಲ್ಲಾಗಿರ್ತದ್ದು ಅಕ್ರಮವಾಗಿ ಸಾಗುವಳಿ ಮಾಡಿದ್ದಾರೆ. ಆ ಭಾಗದ ರೈತರು ಏನಂದ್ರೆ, ಒಬ್ಬ 5 ಎಕರೆ 10 ಎಕರೆ ಜಮೀನಿದ್ರೆ ಅವನ ಮನೆ ಅಕ್ಕಪಕ್ಕದಲ್ಲಿ ಅವನಿಗೊಂದು ಕೊಟ್ಟಿಗೆ ಬೇಕು ದನ ಸಾಕ್ಲಿಕ್ಕೆ, ಪಕ್ಕದಲ್ಲೊಂದು ಮನೆ ಎದುರುಗಡೆ ತುಳಸಿ ಕಟ್ಟೆ ಬೇಕು, ಇಲ್ಲ ಕೋಳಿ ಅಥವಾ ನಾಯಿಗಳನ್ನ ಕಟ್ಟಕ್ಕೆ ಇದು ಬೇಕು, ಒಂದು ಕಣ ಬೇಕು. ಆ ಕಣದಲ್ಲಿ ಅವನು ರಾಗಿ, ಭತ್ತ, ಜೋಳ, ಅಡಿಕೆ, ಕಾಫಿ ಒಣಗಿಸ್ತಕ್ಕಂಥ ಕಣ ಬೇಕು. ಅವನ ಸುತ್ತ ಅವನು ಎಲ್ಲಿ ಅವನು ವ್ಯವಸಾಯ ಮಾಡ್ತಿರ್ತಾನೆ ಅದ್ರ ಪಕ್ಕ ಕಾಡು ಬೇಕು. ಕಾಡಂದ್ರೆ ಆ ಸೊಪ್ಪು ತರಲಿಕ್ಕೆ ಅಥವಾ ದರಕ್ ತರಲಿಕ್ಕೆ ಬ್ಯಾಣ ಅಂತ ಹೇಳ್ತಾರೆ ನಮ್ಮ ಕಡೆ. ಆ ವ್ಯವಸ್ಥೆ ಬೇಕು. ಅದೆಲ್ಲ ಇದ್ರೆ ಮಾತ್ರ ಒಬ್ಬ ರೈತ ಅಲ್ಲಿ ಅವನ ಕೃಷಿಯನ್ನು ಪೋಷಣೆ ಮಾಡ್ಬೋದು. ಹಾಗಾಗಿ ಆ ಭಾಗದಲ್ಲಿ ಒತ್ತುವರಿ ಅನಿವಾರ್ಯ ಆಗ್ತದೆ. ಅವನು 5 ಎಕರೆ ಜಾಗ ಇದ್ರೆ ಸುತ್ತ ಒಂದು 5 ಎಕರೆ ಅವನು ಒತ್ತುವರಿ ಮಾಡಿ ಆ ಸಂಪತ್ನ, ಆ ಗೊಬ್ಬರನ ಮಾಡ್ಕೊಳ್ಲಿಕ್ಕೆ, ಗೊಬ್ಬರದ ಗುಂಡಿ ಮಾಡ್ಕೊಳ್ಲಿಕ್ಕೆ ಜಾಗ ಬೇಕಾಗ್ತದೆ. ಆ ಸೊಪ್ಪುಗಳನ್ನ ತಂದು ಪಟಕ್ಕೆ ಹಾಕಕ್ಕೆ ಅಥವಾ ತೋಟಕ್ಕೆ ಹಾಕ್ಲಿಕ್ಕೆ ಬೇಕಾಗ್ತದೆ. ಇದೆಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ ಆ ಕೃಷಿಯೇತರ ಜಮೀನು
ಈಗ ನಮ್ಮಲ್ಲಿರ್ತಕ್ಕಂಥದ್ದು ಕೃಷಿ ಜಮೀನು, ನಗರ ಪ್ರದೇಶದಲ್ಲಿರ್ತಕ್ಕಂಥ ಕೃಷಿಯೇತರ ಜಮೀನು. ಇವೆರಡು ವ್ಯತ್ಯಾಸ ಅವ್ರು ತಿಳ್ಕೊಳ್ಳಿಲ್ಲ. ಎಲ್ಲದನ್ನೂ ಆ ರೈತರು ಮಾಡಿದ್ದು ಭೂ ಕಬಳಿಕೆ, ಅವ್ರು ಮೇನು ವಾದ ಮಾಡಿರ್ತಕ್ಕಂಥದ್ದು ನ್ಯಾಯಾಲಯದಲ್ಲಿ ಇವರು ಪರಿಸರ ಹಾನಿ ಮಾಡ್ತಿದ್ದಾರೆ ಅಂತ. ಬಹಳ ಹಾಸ್ಯಾಸ್ಪದ ಅದು. ಹಾಸ್ಯಾಸ್ಪದ. ಯಾಕೆಂದ್ರೆ ಏನು ರೈತರಲ್ಲಿ ಕಾರ್ಖಾನೆ ಇಟ್ಟಿದ್ದಾರೆ ಅವ್ರಿಗೆ. ಖಂಡಿತ ಅಲ್ಲಿ ಏನಾಗಿದೆ, ಮಲೆನಾಡು ಭಾಗದಲ್ಲಿ ಅವ್ರು ಬಂದಿಲ್ಲ ಇರ್ಬೋದು, ಒಂದು 3 ತಿಂಗಳು ಮಳೆಗಾಲದಲ್ಲಿ ಅವ್ರನ್ನಲ್ಲಿ ಇರ್ಲಿಕ್ಕೆ ಹೇಳ್ಬೇಕು. ಯಾಕಂದ್ರೆ ಎಷ್ಟು ಮಳೆ ಹೊಡಿತದಲ್ಲಿ ಅಂದ್ರೆ ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಪಶ್ಚಿಮ ಘಟ್ಟದ ಭಾಗದಲ್ಲಿದೆ. ಈ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಅತಿ ಹೆಚ್ಚು ಮಳೆ. ಆ ಮಳೆಯಲ್ಲೇ ಸಾಕತ್ ಅತಿವೃಷ್ಟಿಗೆ ಜನ ತತ್ತರಿಸಿ ಹೋಗ್ತಾರೆ. ಆದರೆ ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದರೆ ಏನಾಗಿದೆ ಇವತ್ತು ಅಲ್ಲಿ ಪೊಲ್ಯೂಷನ್ ಆಗಿದೆ. ಇವ್ರು ಎಲ್ಲೋ ಒಂದು ಕಡೆ ಇಂಡಸ್ಟ್ರಿ ಅಥವಾ ಇನ್ನೊಂದು ಗಣಿಗಳಲ್ಲಿ ಆಗಿರ್ತಕ್ಕಂಥ ವ್ಯವಸ್ಥೆಗೂ ನಮ್ಮ ಕಡೆ ಈ ರೈತರು ಮಾಡಿರ್ತಕ್ಕಂಥ ಏನು ಒತ್ತುವರಿಗೂ ವ್ಯತ್ಯಾಸವನ್ನು ಕಂಡುಕೊಳ್ಳಲಿಲ್ಲ. ನಮ್ಮಲ್ಲಿ ಭಾಳ ಮುಖ್ಯವಾಗಿ ರೈತರು ಈ ಹಸಿರು ಪರಿಸರವನ್ನು, ಅದು ಅತಿ ಹೆಚ್ಚಾಗಿ ಕಾಫಿ ಬೆಳೆಗಾರರು, ಅವರೆಲ್ಲ ಅವರ ಕಾಫಿ ಶೇಡ್ ಇಲ್ಲದೆ ಕಾಫಿ ಬರೋದೇ ಇಲ್ಲ. ಮರ ಇಲ್ಲೈತೆ ಅಷ್ಟು ಬೆಳೆದಿದ್ದಾರೆ, ಅಡಿಕೆ ಗಿಡ ಬೆಳೆಸಿದ್ದಾರೆ, ರಬ್ಬರ್ ಬೆಳೆಸಿದ್ದಾರೆ, ಪರಿಸರ ಸ್ನೇಹಿಯಾಗಿ ಇಟ್ಕೊಂಡಿದ್ದಾರೆ. ಆದ್ರೆ ಇವತ್ತು ಅವ್ರು ಆಪಾದನೆ ಮಾಡ್ತಾರೆ. ಅಲ್ಲ, ಈ ಅವ್ರು ಏನ್ ಹೇಳ್ತಾರೆ ಪೊಲ್ಯೂಷನ್ ಅಂತ ಏನ್ ಹೇಳ್ತಾರೆ, ಅದಕ್ಕೆ ಉದಾಹರಣೆಗಳನ್ನ ಏನ್ ಕೊಡ್ತಾರೆ ಅವರು ನ್ಯಾಯಾಲಯಕ್ಕೆ ಹೇಳ್ಬೇಕಾರೆ? ಅವ್ರು ಉದಾಹರಣೆಗಳನ್ನ ಕೊಟ್ಟಿಲ್ಲ. ಇವರು ಅಕ್ರಮವಾಗಿ ಭೂ ಕಬಳಿಕೆ ಮಾಡಿ ಪರಿಸರವನ್ನು ನಾಶ ಮಾಡ್ತಿದ್ದಾರೆ, ಅಲ್ಲಿ ಮರ ಗಿಡಗಳನ್ನ ಕಡಿತಿದ್ದಾರೆ ಅಂತ ಹೇಳಿ ನ್ಯಾಯಾಲಯಕ್ಕೆ ತಲುಪಿಸಿದ್ದಾರೆ. ಅದಕ್ಕೆ ನಾವು ನಮ್ಮ ಅರ್ಜಿಯಲ್ಲಿ ನಾವು ತಿಳಿಸಿದ್ದೀವಿ, ಸ್ವಾಮಿ ಅಲ್ಲಿ ಪರಿಸರ ನಾಶ ಆಗ್ತಿಲ್ಲ, ಬದಲಾಗಿ ಪರಿಸರವನ್ನು ರೈತರು, ಕಾರ್ಮಿಕರು ಏನಿದ್ದಾರೆ ಅವರು ಉಳಿಸ್ತಾ ಇದ್ದಾರೆ. ನೀವು ಬೇಕಾದ್ರೆ 2001ರಿಂದ 2011 ತನಕ ಈ ರೈನ್ಫಾಲ್ ಅನಾಲಿಸಿಸ್ ಅಂತ ಹೇಳ್ತಾರೆ, ಅತಿ ಹೆಚ್ಚು 2001ರಿಂದ 2011ವರೆಗೂ ವರ್ಷ ಅತಿ ಹೆಚ್ಚು ಮಳೆ ಆಗ್ತಿದೆ ಮಲೆನಾಡು, ದಕ್ಷಿಣ ಕನ್ನಡದ ಭಾಗದಲ್ಲಿ. ಅಲ್ಲಿಗೆ ಪ್ರಕೃತಿನೇ ಹೇಳ್ತಾ ಇದೆ ನಮ್ಮಲ್ಲಿ ಪರಿಸರ ನಾಶ ಆಗಿಲ್ಲ ಅಂತ. ಅದನ್ನ ನಾವು ಇವತ್ತು ಸಬ್ಮಿಟ್ ಮಾಡಿದ್ದೀವಿ ಹೈಕೋರ್ಟಿಗೆ. ಹಿರೇಮಠವ್ರು ಇಂಥ ವಿಚಾರಗಳನ್ನ ಅವರು ದಾವೆ ಹೂಡೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಪರಿಸರ ನಾಶ ಆಗಿದ್ರೆ ಬೇರೆ ಪ್ರದೇಶದಲ್ಲಿ ಬರ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಪ್ರದೇಶನ ಮಳೆ ಯಾರೋ ಕಮ್ಮಿ ಆಗಬೇಕಿತ್ತು, ಅದು ಆಗಿಲ್ಲ. ಮಳೆ ಅತಿ ಹೆಚ್ಚೆಚ್ಚಾಗೋದ್ರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಪರಿಸರ ನಾಶ ಆಗ್ತಿರ್ತಕ್ಕಂಥ ಉದಾಹರಣೆ ಪ್ರಕೃತಿನೇ ಕೊಡ್ತಾ ಇದೆ ಅಫಿಡವಿಟ್. ಇದನ್ನೆಲ್ಲ ಮೀರಿ ಇವರು ಕೋರ್ಟಿಗೆ ಹಾಕಿದ್ರಿಂದ ಇವತ್ತು ಅಕ್ರಮವಾಗಿ ಸಾಗುವಳಿ ಏನು ಮಾಡಿದ್ದಾರೆ. ಮೊದಲು ಇವರು ಬೈಫರ್ಕೇಟ್ ಮಾಡಬೇಕಿತ್ತು. ಕೃಷಿ ಸಾಗುವಳಿ ಏನು ಮಾಡಿದ್ದಾರೆ ಅದನ್ನ ಬಿಟ್ಟು ಇಲ್ಲಿ ಲ್ಯಾಂಡ್ ಮಾಫಿಯಾನು ಸೈಟ್ ಮಾಡಿ ಸ್ಕ್ವೇರ್ ಫೀಟಿಗೆ 1 ಲಕ್ಷನೋ 2 ಲಕ್ಷಕ್ಕೆ ಏನು ಮಾರ್ತಾ ಇದ್ದಾರೆ, ಅಂಥವ್ರನ್ನ ತಂದು ಭೂ ಕಬಳಿಕೆ ಮಾಡಿದ ನ್ಯಾಯಾಲಯಕ್ಕೆ ಹಾಕಿದ್ರೆ ಜನ ಮೆಚ್ತಾ ಇದ್ರು. ಇವತ್ತು ಅವರು ಒಂದು ಉದಾಹರಣೆ ಹೇಳಿದ್ರು, ಹಿಂದೆ ಟಿವಿಲಿ ನಾನು ಸಾಕಷ್ಟು ಜನ ನೋಡಿದ್ದೇನೆ. ಬಳ್ಳಾರಿಯಲ್ಲಿ ಗಣಿ ಲೂಟಿ ಮಾಡಿ, ಗಣಿ ನಾಶ ಮಾಡಿ ಅವರಿಗೆ ಭೂಮಿ ತಾಯಿ ಶಿಕ್ಷೆ ಕೊಡ್ತದೆ ಅಂತ ಅವ್ರ ಹೇಳಿಕೆಯಿಂದ ಬಂದಿತ್ತು. ಆದರೆ ಇವತ್ತು ಲಕ್ಷಾಂತರ ಜನ ರೈತರಲ್ಲಿ ಕಣ್ಣೀರು ಏರಿಸ್ತಾ ಇದ್ದಾರೆ ಹಿರೇಮಠರು. ಈ ಒತ್ತುವರಿ ಕುಲ್ಲಾ ಮಾಡಿಸ್ಲಿಕ್ಕೆ ನೇರವಾಗಿ ಹಿರೇಮಠರವರೇ ಕಾರಣ. ಈ ಫಾರಂ 50-50 ದೊಡ್ಡವ್ರದ್ದು ಬಿಟ್ಬಿಡಿ, ಈ ರೈತರದ್ದು ಕೂಲಿ ಕಾರ್ಮಿಕರದ್ದು ಕಣ್ಣೀರಿದೆಯಲ್ಲ, ಇವ್ರಿಗೆ ಯಾವತ್ತಿದ್ರು ಇದು ಶೋಭೆ ತರ್ತಕ್ಕಂಥದ್ದಲ್ಲ. ಇವ್ರದನ್ನ ಸರಿ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಅವರ ಪರಿಸ್ಥಿತಿ ದೇವರೇ ಕಾಪಾಡಬೇಕಾಗ್ತದೆ. ಹಿರೇಮಠರು ತುಂಬಾ ಪ್ರಾಮಾಣಿಕರು ಅಂತ ಅನ್ಸುತ್ತೆ ನಿಮ್ಗೆ? ನೀವು ಕೂಡ ಸಾಕಷ್ಟು ವರ್ಷ ಸಾಮಾಜಿಕ ಹೊರಗೆ ಓಟಾಟಗಳು ಮಾಡ್ತಾ ಇದ್ದೀರಿ, ನ್ಯಾಯದಲ್ಲಿ ಬಡ್ದಾಡ್ತಾ ಇದ್ದೀರಿ. ಅವರ ಹಿಂದೆನೆ ಗಮನಿಸಿದ್ರೆ ಹಿರೇಮಠ ಒಬ್ಬ ಪ್ರಾಮಾಣಿಕನ? ಖಂಡಿತ. ಈಗ ನೋಡ್ತಾ ಹೋದ್ರೆ ಮೊದಲು ನಾವು ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಮಾತಾಡ್ತಕ್ಕಂಥ ವಿಚಾರ ನೀತಿಗಳು ನೋಡಿದಾಗ ಭ್ರಷ್ಟಾಚಾರಿಗಳನ್ನ ನಾನು ಮಟ್ಟ ಹಾಕ್ತೀನಿ, ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಕಳಿಸ್ತೀನಿ ಅಂತ ಒಂದು ಬ್ಯಾನರ್ ಎಡಿಗಡೆ ಅವ್ರು ಹೊರಗೆ ಬಂದರು. ಸಾಕಷ್ಟು ವಿಚಾರಗಳನ್ನ ಅವ್ರದ್ದು ಒಪ್ತಕ್ಕಂಥದ್ದಿದೆ. ಕೆಲವು ಭ್ರಷ್ಟತೆಯನ್ನು ಕಮ್ಮಿ ಮಾಡ್ತಕ್ಕಂಥ ವಿಚಾರದಲ್ಲಿ ನ್ಯಾಯಾಲಯ ಮುಖಾಂತರ ಮೊರೆ ಹೋಗಿದ್ದಾರೆ ಒಂದು ವಿಭಾಗ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಆ್ಯಂಗಲಲ್ಲಿ ನೋಡಿದ್ರೆ, ಇನ್ನೊಂದು ಆ್ಯಂಗಲಲ್ಲಿ ನೋಡಿದ್ರೆ ಜಿಲ್ಲೆ ಪ್ರವಾಸ ಮಾಡ್ತಾರೆ. ಅವ್ರು ಹೇಳಿದ್ನೆಲ್ಲ ಸತ್ಯ ಅಂತ ನಾವು ತಿಳ್ಕೊಂಡಿದ್ದು. ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಬಂದು ನಮ್ಮ ರೈತರಿಗೆ ಶೃಂಗೇರಿ ತಾಲೂಕಿನ ಅಡ್ಗದ್ದೆಯಲ್ಲಿ ನಾವಿದ್ದು, ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಸದಸ್ಯರುಗಳಿದ್ರು, ರಾಜ್ಯ ರೈತ ಸಂಘದ ಸದಸ್ಯರುಗಳಿದ್ರು. ನಮ್ಮ ಎದುರುಗಡೆ ಬಂದು ನಾನು ಹೈಕೋರ್ಟಲ್ಲಿ ಅರ್ಜಿ ಹಾಕಿರ್ತಕ್ಕಂಥದ್ದು 10 ಎಕರೆ ಮೇಲಿರ್ತಕ್ಕಂಥ ಒತ್ತುವರಿದಾರನ ಕುಲ್ಲ ಮಾಡಲಿಕ್ಕೆ ನೀವೆಲ್ಲ ಧೈರ್ಯವಾಗಿರಿ, ನಿಮಗೆ ನಾನು ರಕ್ಷಣೆ ಕೊಡ್ತೀನಿ ಅಂತ ಬಂದು ಹೇಳೋಗ್ತಾರೆ. ಇಂಥ ದುರಂತದ ಹೇಳಿಕೆಗಳು ಇವ್ರನ್ನ ಯಾವ ಮಟ್ಟದಲ್ಲಿ ನಾವು ನಂಬೋದು? ಒಳಗೊಂದಿದೆ ಹೊರಗೊಂದಿರ್ತಕ್ಕಂಥ ವ್ಯವಸ್ಥೆ, ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ವ್ಯವಸ್ಥೆಗಳನ್ನ ನಾನು ಸ್ವಯಂ ನನ್ನ ಕಣ್ಣಿಂದ ಕಿವಿಯಿಂದ ಕೇಳಿ ನೋಡಿ ಅನುಭವಿಸಿದ್ದೀನಿ. ಇದನ್ನ ಇವರು ಬೇರೆ ಬೇರೆ ವರದಿಗಳು ಇಟ್ಕೊಂಡು ಇವರು ಇದನ್ನ ಮಾಡ್ತಾರೆ, ಏನು ಕೇಸ್ಗಳು ಹಾಕ್ತಾ ಹೋಗ್ತಾರೆ.
ಆ ವರದಿ ಉದ್ದೇಶನೇ ಬೇರೆ ಇರುತ್ತೆ, ಆದರೆ ಫ್ಯಾಕ್ಟ್ ಬೇರೆ ಇರುತ್ತೆ. ಇವ್ರಿಗೆ ಎಲ್ಲೋ ಒಂದು ಕಡೆ ಯಾರನ್ನೋ ಟಾರ್ಗೆಟ್ ಮಾಡ್ತಾರ ಹಿರೇಮಠರು ಅಂತ. ಯಾಕೆಂದ್ರೆ ಇವರಿಗೆ ಕಣ್ಣಿಕಾಣ ಡಿ ಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಇನ್ನು 4 ಜನ. ಆದ್ರೆ ಸಾಮಾಜಿಕವಾಗಿ ಅವು 4 ಮುಖ್ಯ ಅಲ್ಲ, ಅವು ಕೂಡ ಇಂಪಾರ್ಟೆಂಟೇ. ಇದು ಇವ್ರ ಉದ್ದೇಶ ಏನಂತ ಅನ್ಸುತ್ತೆ? ಖಂಡಿತ ನಿಜವಾಗ್ಲೂ ಅವರು ವೈಯಕ್ತಿಕ ತೇಜೋವಧೆಗೆ ಇಳಿದು ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾರೆ ಒಂದು ಕಡೆ, ಸಿದ್ಧಾರ್ಥ ಹೆಗಡೆ ಅವ್ರ ಹೆಸರು ಹೇಳ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ದಿನೇಶ್ ಗುಂಡೂರಾಯರ ಹೆಸರು ಹೇಳ್ತಾರೆ. ಇವೆಲ್ಲ ಇವರು ಜಡ್ಜ್ ಅಲ್ಲ, ನ್ಯಾಯಾಧೀಶರಲ್ಲ. ಅದೇನಿದ್ರು ನ್ಯಾಯಾಲಯದಲ್ಲಿ ತೀರ್ಪು ಹೊರಗೆ ಬಂದು, ಈಗ ಮೊನ್ನೆ ಜಯಲಲಿತಾ ಅವ್ರದ್ದು ತೀರ್ಪು ಹೊರಗೆ ಬಂದು ಕಮಿಟ್ ಆಯಿತು. ಆವಾಗ ಇವ್ರು ಆಪಾದನೆ ಮಾಡ್ತಕ್ಕಂಥದ್ದು ಸತ್ಯ. ಇವರು ಒಂದು ಕೋರ್ಟ್ ತೀರ್ಪು ಕೊಡೋ ಒಳಗೆ ಇವನು ಕಳ್ಳ, ಇವನು ಸುಳ್ಳ, ಮತ್ತೊಂದು ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಎಷ್ಟು ಅವ್ರಿಗೆ ಶೋಭೆ ತರ್ತದೋ ಗೊತ್ತಿಲ್ಲ. ಇದು ಸಮಾಜದಲ್ಲಿ ಎಷ್ಟು ಜನ ಒಪ್ತಾರೋ ಎಷ್ಟು ಜನ ಬಿಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಏನೋ ಸಮಾಜವನ್ನು ಪರಿವರ್ತನೆ ಮಾಡ್ತೀನಿ ಅಂತೇಳಿ ಅವ್ರ ಹೆಸರಿಟ್ಕೊಂಡಿದ್ದು ಸಮಾಜ ಪರಿವರ್ತನಾ ಸಮುದಾಯ ಅಂತ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಏನೋ ಸಮಾಜವನ್ನು ಬದಲಾವಣೆ ಮಾಡ್ಕೊಳ್ಳೋದಂತಾದರೆ ಅಥವಾ ಆ ಬದಲಾವಣೆಗೆ ಅವರು ಮನಸ್ಪೂರ್ವಕವಾಗಿ ಕೈ ಹಾಕಿದರೆ ಖಂಡಿತವಾಗ್ಲೂ ಸಾರ್ವಜನಿಕರ ಬೆಂಬಲ ಸಿಕ್ಕೇ ಸಿಗ್ತದೆ. ಆದರೆ ಸಮಾಜ ಪರಿವರ್ತನಾ ಹೆಸರದಲ್ಲಿ ಈ ವೈಯಕ್ತಿಕ ಹಿತಾಸಕ್ತಿಗಳನ್ನ ಮುಗಿಸ್ಲಿಕ್ಕೋ, ಯಾರೋ ಕೈಗೊಂಬೆ ಆಗಿ ಇವರು ಮಾತಾಡಿ ಅಥವಾ ಅದನ್ನ ಅನ್ಸುತ್ತೆ. ಇಲ್ಲ, ಹಿಂದೆ ಇರ್ಬೋದು, ಸಾಕಷ್ಟು ಜನ ಇರ್ಬೋದು, ಇಲ್ಲ ಹಿಂದೆ ಇರ್ಲಿಕ್ಕೂ ಸಹ ಅವರಿಗೆ ಆ ಮಟ್ಟದ ಒಂದು ಹೋರಾಟಕ್ಕೆ, ಆ ಮಟ್ಟದ ಲಾಯರ್ ಫೀಸ್ ಕೊಡ್ಲಿಕ್ಕೆ, ಇವತ್ತೊಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆಸಲಿಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕು. ಒಂದು ಸಿಟ್ಟಿಂಗಿಗೆ 25 ಲಕ್ಷ ಕೇಳ್ತಾರೆ. ಇವರು ಜಡ್ಜಿಗೆ ಹೇಳ್ತಾರೆ, ಸರ್ ನಮ್ದು ವಜಾ ಮಾಡಿ, ನಿಮ್ಗೆ ಅನುಷ್ಠಾನ ಮಾಡ್ಸೋಕ್ಕಾಗ್ತಾ ಇಲ್ಲ, ನಮ್ಮ ಕೇಸ್ ವಜಾ ಮಾಡಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ. ಆದ್ರಿಂದ ಇವ್ರಿಗೆ ಅಷ್ಟು ಹಣದ ಹರಿವು ಎಲ್ಲಿಂದ ಬರ್ತದಂತ ಅನ್ಬೇಕು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕೋಟಿಗಟ್ಟಲೆ ಹರಿದು ಬರ್ಬೇಕಾದ್ರೆ ಯಾರೋ ಫೀಡ್ ಮಾಡ್ತಾ ಇರ್ಬೋದು ಹಿಂದ್ಗಡೆಯಿಂದ, ಅದು ಸಹ ಅವಕಾಶ ಇರುತ್ತೆ. ಸರ್, ಇನಾಮ್ ಭೂಮಿ ಅದೇನು ವಿವಾದ ಏನು ಆಕ್ಚುಲಿ? ಹಾಗಾದ್ರೆ ಏನು ಇವ್ರಿಗೆ ಹೆಂಗೆ ಬಂದಿತ್ತು ಜಮೀನು? ಅದು ಏನು ವಿವಾದ ಸರ್? ಅದು ಅಲ್ಲ, ಅದು ಕಳಸೇಶ್ವರ ದೇವಸ್ಥಾನದ ಆಡಳಿತ ಅಧಿಕಾರಿಗಳಿಗೆ ಹಿಂದೆ ಒಂದು ಈ ಗಿಫ್ಟ್ ಆಗಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಬಂತು, ಅವ್ರಿಗೆ ಜಮೀನು ಬಂತು, ಅವರಿಗೆ ಪಾಣಿನೂ ಆಯಿತು, ಸಾಗುವಳಿ ಚೀಟಿ ಕೊಟ್ಟರು. ತದನಂತರ ರೈತರು, ಕಾರ್ಮಿಕರು ಯಾರಲ್ಲಿದ್ದರು ಅವರು ಅದ್ರ ಮೇಲೆ ಸಾಲನೂ ತಗೊಂಡಿದ್ದಾರೆ. ಆ ಪ್ರದೇಶದಲ್ಲಿ ಏನು 6777 ಎಕರೆ ಏನಿದೆ, ಅದರಲ್ಲಿ ಇವರೀಗ ಕುಲ್ಲ ಮಾಡಿಸ್ತಕ್ಕಂಥ ಸುಮಾರು 1800 ಎಕರೆ. ಆ 1800 ಎಕರೆಯಲ್ಲಿ ಸಾಗುವಳಿ ಚೀಟಿ ಕೊಟ್ಟು ಆಶ್ರಯ ಮನೆಗಳಾಗಿದ್ದಾವೆ, ಇಂದಿರಾ ಆವಾಸ್ ಮನೆ ಆಗಿದ್ದಾವೆ, ಹರಿಜನ ಗಿರಿಜನರು ಒಕ್ಕೂಟ ಆಗಿದೆ, ವೆಟರ್ನರಿ ಹಾಸ್ಪಿಟ್ಲ್ಗಳಾಗಿದ್ದಾವೆ, ಶಾಲೆ ಆಗಿದ್ದಾವೆ. ಇಷ್ಟೆಲ್ಲ ಆದರೂ ಸಹ ಇವತ್ತು ಅವ್ರನ್ನ ಒಕ್ಲೆಪ್ಸ್ಬೇಕು ಅಂತ ಇವತ್ತು ತೀರ್ಮಾನ ಆಗಿದೆ. ಭಾಳ ಮುಖ್ಯವಾಗಿ ಇದಾಗಲಿಕ್ಕೆ ಕಾರಣ, ಹಿಂದೆ ಗೋಪಾಲಕೃಷ್ಣ ಗೌಡ್ರು ಅಂತ ಒಬ್ಬರು ಜಿಲ್ಲಾಧಿಕಾರಿಗಳಿದ್ರು. ಸುಮಾರು 55,000 ಹೆಕ್ಟೇರ್ ಜಮೀನನ್ನ ಡಿನೋಟಿಫೈ ಮಾಡಿದ್ರು, ಕಂದಾಯ ಭೂಮಿನ ಫಾರೆಸ್ಟಿಗೆ ವರ್ಗಾವಣೆ ಮಾಡಿದ್ರು. ಇದು ಪ್ರಮುಖವಾದ ಕಾರಣ ಆಯಿತು. ಅಲ್ಲಿ ತನಕ ಅದು ಇನಾಮ್ ಜಾಗ ಖಾತೆಗಳೆಲ್ಲ ಅವ್ರದ್ದೇ ಕಾಣ್ತಾ ಇತ್ತು. ಅದ ನಂತರ ಅದು ಅರಣ್ಯವಾಗಿ ಕಾಣಕ್ಕೆ ಬರೋಕ್ಕೆ ಶುರು ಆಯ್ತು 2012 ಮೇಲೆ, 2002 ಮೇಲೆ. 2002ಕ್ಕಿಂತ ಹಿಂದೆ ಹೌದು 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 2002 ಹಿಂದೆ ಕಳಸಾ ಇನಾಮ್ ಸಂತ್ರಸ್ತರ ಪರನೇ ಖಾತೆಗಳೆಲ್ಲ ಕಾಣ್ತಾ ಇತ್ತು, ರೆವಿನ್ಯೂ ಜಾಗ ಅಂತಾನೆ ಕಾಣ್ತಾ ಇತ್ತು. ತದನಂತರ ಇವ್ರು ಯಾವ ಡಿನೋಟಿಫೈ ಮಾಡಿದ್ರು ಅದು ಅರಣ್ಯವಾಗಿ ಕಾಣಿಸ್ಲಿಕ್ಕೆ ಶುರುವಾಯಿತು. ತದನಂತರ ಬಂದ ಸರ್ಕಾರಗಳ ಬೇರೆ ಬೇರೆ ಸರ್ಕಾರಗಳ ಆಳ್ವಿಕೆ ಬಂದು ತಪ್ಪು ಅಫಿಡವಿಟ್ಗಳು ಕೊಡ್ತಕ್ಕಂಥದ್ದು, ಈ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿಲ್ಲ. ಮೊನ್ನೆ ನಿಜ ಹೇಳಬೇಕು ಅಂದರೆ ಇವತ್ತು ನಾವು ಕಾಗೋಡು ತಿಮ್ಮಪ್ಪ ಅವ್ರನ್ನ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ, ಅರಣ್ಯ ಸಚಿವರು ಮತ್ತು ಕಾನೂನು ಸಚಿವರು ಜಯಚಂದ್ರ ಅವರು, ರಮನಾಥ್ ರೈ ಅವರು, ಇವರೆಲ್ಲ ಕೂತಿ ಒಂದು ಅಫಿಡವಿಟ್ ಹೈಕೋರ್ಟಿಗೆ ಸಲ್ಲಿಸದಿದ್ರೆ 3 ತಿಂಗಳ ಹಿಂದೆ ಅವರ ತೋಟಗಳನ್ನ ಕುಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಿತ್ತು. ಇವತ್ತು ಅವ್ರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ಖುದ್ದಾಗಿ ಮೀಟಿಂಗ್ ಕರೆದು ಎಲ್ಲ ಬೆಳೆಗಾರರು ಒಕ್ಕೂಟ ಇತ್ತು, ರೈತ ಸಂಘದ ಮುಖಂಡಗಳು ಎಲ್ಲರನ್ನೂ ಕೂರಿಸಿ ಖುದ್ದಾಗಿ ಒಂದು ಈ ಥರ ಅಫಿಡವಿಟ್ ಇದು ಕುಲ್ಲ ಮಾಡ್ಲಿಕ್ಕೆ ಆಗಲ್ಲ, ಸಾಮಾಜಿಕ ಸಮಸ್ಯೆ ಆಗ್ತದೆ ಅಂತ ಹೇಳಿ ಒಂದು ಅಫಿಡವಿಟ್ ಸಲ್ಲಿಸಿದ್ರಿಂದ ಅದು ನ್ಯಾಯಾಧೀಶರು ಒಪ್ಪಲಿಲ್ಲ. ಅಫಿಡವಿಟ್ ಅದು ಬೇರೆ ಪ್ರಶ್ನೆ. ಆದರೆ ಸರ್ಕಾರ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಉಳಿಸ್ಲಿಕ್ಕೆ. ಆದರೂ ಡೇಟ್ ಕೊಟ್ಟಿದ್ದಾರೆ. ಬಟ್ ಇದ್ರ ಮಧ್ಯದಲ್ಲೂ ಕಳಸಾ ಇನಾಮ್ ಸಂತ್ರಸ್ತರಿಗೆ ಬೇರೆ ಜಾಗ ಇಲ್ಲ. ಯಾವುದೇ ಕಾರಣಕ್ಕೂ ಅಲ್ಲಿಂದ ಅವ್ರನ್ನ ಒಕ್ಲೆಪ್ಸ್ತಕ್ಕಂಥ ವಿಚಾರನೇ ಇಲ್ಲ. ಒಕ್ಲೆಪ್ಸ್ಲಿಕ್ಕೆ ಹೋದರೆ ಖಂಡಿತವಾಗಿಯೂ ಆ ಭಾಗದ ರೈತರು, ಕೂಲಿಕರು ಎಲ್ಲ ಸಣ್ಣ ಒತ್ತುವರಿದಾರರು ಇರೋದು 2 ಎಕರೆ 3 ಎಕರೆ, ಅದನ್ನ ತಿದ್ದುಪಡಿ ತರಬೇಕಾಗ್ತದೆ. ಇವತ್ತು ಭಾಳ ಮುಖ್ಯವಾಗಿ ಇವತ್ತು ತೊಂದರೆ ಆಗಿರ್ಬೋದು, ಹಿರೇಮಠರಿಂದ ಆ ಕೇಸಿಗೂ ತೊಂದರೆ ಆಗಿರ್ಬೋದು. ಆದರೆ ಇವತ್ತು ಇಚ್ಛಾಶಕ್ತಿ ಬೇಕಾಗ್ತದೆ. ಅದು
ಕೇಂದ್ರ ಸರ್ಕಾರದಲ್ಲಿ ಆಗ್ತಕ್ಕಂಥ ವ್ಯವಸ್ಥೆ. ಇವತ್ತು ಈ ಹಿಂದಿನ ಸರ್ಕಾರದಲ್ಲಿ ಈ ಕಲ್ಪ್ರೇಟ್ಸ್ ಯಾರು ಕ್ರಿಮಿನಲ್ಸ್ MP MLAಗಳಿಗೆ ಸುಪ್ರೀಂ ಕೋರ್ಟ್ ತಂತು ಕಾಯ್ದೆ, ಅವ್ರು ಎಲೆಕ್ಷನ್ ನಿಲ್ಲಂಗಿಲ್ಲ, ಅದು ಕನ್ವಿಟ್ ಆದರೆ ಅವ್ರು ಎವಿಕ್ಟ್ ಆಗ್ತಾರೆ ಅಂತ. ಆದರೆ ಅಂಥ ಒಂದು ಕಾನೂನನ್ನ ಸುಗ್ರೀವಾಜ್ಞೆ ಮುಖಾಂತರ BJP, ಕಾಂಗ್ರೆಸ್, JDS ಎಲ್ಲರೂ ಸೇರಿ ಸುಗ್ರೀವಾಜ್ಞೆ ತರ ಕೊಟ್ರು. ಅವತ್ತು ರಾಹುಲ್ ಗಾಂಧಿ ಅವರು ಅದನ್ನ ಹರಿದು ಬಿಸಾಕಿರ್ತಕ್ಕಂಥದ್ದು ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಆದರೆ ಇವತ್ತು ಎಷ್ಟು ದೊಡ್ಡ ರೈತರ ಸಮಸ್ಯೆ ಇದೆ. ಈ ರೈತರ ಸಮಸ್ಯೆಗೆ ಡೆಲ್ಲಿಲಿರ್ತಕ್ಕಂಥ ಎಲ್ಲ ಪಕ್ಷದವ್ರು ಸೇರಿ ಸುಗ್ರೀವಾಜ್ಞೆ ತಂದರೆ ಕಳಸಾ ಇನಾಮು ಬಗೆಹರಿತದೆ, ಇಡೀ ದೇಶದಲ್ಲಿರ್ತಕ್ಕಂಥ ಒತ್ತುವರಿದಾರರ ಸಮಸ್ಯೆ ಬಗೆಹರಿತದೆ. ಆದರೆ ಇದಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ. ಯಾವುದೋ ಒಂದು ಕ್ರಿಮಿನಲ್ ಅಫೆನ್ಸಿಗೆ ಎಲ್ಲರೂ ಮುಂದೆ ಬಂದು ಆ ಸುಗ್ರೀವಾಜ್ಞೆ ತರಕ್ಕೆ ಎಲ್ಲರೂ ತಯಾರಾಗಿ ಹೋಗಿತ್ತು. ರಾಹುಲ್ ಗಾಂಧಿ ಅವರೊಬ್ಬರು ಹರಿಲಿಲ್ಲ ಅಂದಿದ್ರೆ, ಅಡ್ಡ ಬರಲಿಲ್ಲ ಅಂದರೆ ಅದು ಪಾಸ್ ಆಗಿ ಹೋಗೋದು ಅವತ್ತು. ಆದರೆ ಯಾಕೆ ಈ ಒಂದು ಇಷ್ಟೊಂದು ಗಂಭೀರವಾದ ಒತ್ತುವರಿ ಸಮಸ್ಯೆಗೆ ತರಲಿಕ್ಕೆ ಯಾಕೆ ಸಂಸದರುಗಳಿಗೆ ಯಾವುದೇ ಪಕ್ಷದವ್ರು ಇರ್ಬೋದು ಯಾಕೆ ಇಚ್ಛಾಶಕ್ತಿಯ ಕೊರತೆ ಇದೆ? ಇದು ಕಾಡ್ತಾ ಇದೆ. ಕಳಸಾ ಇನಾಮ್ ಭೂಮಿ ರೈತರನ್ನ ಒಕ್ಕಲಿಸಿದ್ರೆ ಅವ್ರ ಗತಿ ಏನಾಗುತ್ತೆ? ಖಂಡಿತ ನೋಡ್ರಿ, ಇನ್ನೊಂದು ದುರಂತ ಆಗ್ತದೆ. ಅವ್ರನ್ನೇನಾದ್ರು ಒಕ್ಕಲೆಪ್ಸ್ಲಿಕ್ಕೆ ಅಂತಾನೆ ಸರ್ಕಾರ ಅಥವಾ ಈ ಫಾರೆಸ್ಟ್ ಅಧಿಕಾರಿಗಳು ಪ್ರಯತ್ನ ಮಾಡಿದ್ರೆ ಮತ್ತೆ ಹಿಂದಿನ ಕಳಸ ಆಗ್ತದದು. ಹಿಂದೆ ಏನು ನಕ್ಸಲ್ ಚಳುವಳಿಗೆ ಒಂದು ದ್ವಾರ ಓಪನ್ ಆಗಿತ್ತು, ಆ ಸಮಸ್ಯೆ ಮತ್ತೆ ಮರುಕಳಿಸ್ತಕ್ಕಂಥ ವ್ಯವಸ್ಥೆಗೆ ಸರ್ಕಾರಗಳೇ ಕಾರಣ ಆಗ್ತವೆ. ಇವತ್ತು ದುರಂತ ಅಂದರೆ ಕಳಸಾ ಇನಾಮ್ದು ನಕ್ಸಲ್ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ದೊರೆಸ್ವಾಮಿಯವರು 30 ದಿನ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು. 30 ದಿನ ಒತ್ತುವರಿದಾರರನ್ನ ಕುಲ್ಲಾ ಮಾಡಬೇಕು. ಸರಿ, ಅವ್ರು ನಗರ ಪ್ರದೇಶದಲ್ಲಿ ಹೇಳೋದು ಸರಿ, AT ರಾಮಸ್ವಾಮಿ ವರದಿ ಸರಿ, ಅದ್ರದ್ದು ಯಾರ್ದು ಅಭ್ಯಂತರ ಇಲ್ಲ. ಆದರೆ ಅದ್ರ ಇಂಪ್ಯಾಕ್ಟು ಈ ಕಡೆನೂ ಆಗ್ತಾ ಇದೆ. ಅವರು ಸರಿಯಾಗಿ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತಾ ಇಲ್ಲ. ಏನಾಯಿತು, ಅವರು 313 ಕೊಠಡಿ ವಿಧಾನಸೌಧದಲ್ಲಿ ಅವರು ಸಭೆ ಮಾಡಿದ್ರು. ಅಂತ ಹಿರೇಮಠ ಅವರು ಮತ್ತು ಗೌರಿ ಲಂಕೇಶ್ ಅವರು ಬಂದಿದ್ರು. ಆ ನಕ್ಸಲರನ್ನ ನಾವು ದೊರೆಸ್ವಾಮಿಯವರ ನೇತೃತ್ವದಲ್ಲಿ ಸರೌಂಡರ್ ಮಾಡಿಸ್ತೀವಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೆಸ್ತಾ ಇದ್ರು. ನಾನು ಹೋಗಿದ್ದೆ ಆ ಸಭೆಗೆ. ನನಗೆ ಭಾರಿ ಸಂತೋಷ ಆಯಿತು, ದೊರೆಸ್ವಾಮಿಯವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವ್ರದ್ದು ಸಭೆ ಎಲ್ಲ ಆದಮೇಲೆ ನಾನು ದೊರೆಸ್ವಾಮಿಯವ್ರ ಹತ್ರ ಕೂತೀನಿ. ನಂದೊಂದು ಸಮಸ್ಯೆ ಇದೆ ಸ್ವಾಮಿ. ಏನು ನೋಡಿ, ಬಾಲಸುಬ್ರಹ್ಮಣ್ಯ ವರದಿ ಹಿಂಗಿದೆ, ನೀವು ಅನುಷ್ಠಾನ ಮಾಡಬೇಕು ಅಂತ AT ರಾಮಸ್ವಾಮಿದು ಒತ್ತುವರಿದು ನೀವು ಚಳುವಳಿ ಮಾಡ್ತಾ ಇದ್ದೀರಾ, ನಿಮ್ಮ ಸಹಾಯ ನಂಗೆ ಬೇಕು. ಏನು ಬಾಲಸುಬ್ರಹ್ಮಣ್ಯ ವರದಿಯಿಂದ ಏನೇನು ತೊಂದರೆ ಆಗುತ್ತೆ ಎಲ್ಲದು ಹೇಳಿದೆ ಅವ್ರಿಗೆ. ಕೇಳಿದ್ರು ಕ್ಲೀನಾಗಿ. ಆಮೇಲೆ ನಾವು ಅವ್ರಿಗೆ ಹೇಳಿದೆ ಏನು ಪರಿಹಾರ ಏನು ಕೇಳಿದ್ರು. ಸರಿ, ಈ ವರದಿಯನ್ನು ಸರ್ಕಾರ ಇನ್ನೂ ಒಪ್ಪಿಲ್ಲ, ನೀವು ದಯಮಾಡಿ ನಮ್ಮ ಸಣ್ಣ ರೈತರ ಪರ ನಿಂತ್ಕೊಳ್ಳಿ, ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಸರ್ಕಾರವನ್ನು ತಿರಸ್ಕಾರ ಮಾಡಿದ್ದೀವಿ ಅಂತೇಳಿ ಹೈಕೋರ್ಟಿಗೆ ಒಂದು ಅಫಿಡವಿಟ್ ಸಲ್ಲಿಸಲಿ. ಬಾಲಸುಬ್ರಹ್ಮಣ್ಯ ವರದಿನ ನಾವು ಒಪ್ಪಿಲ್ಲ ಅಂತೇಳಿ ಒಂದು ಅಫಿಡವಿಟ್ ಸಲ್ಲಿಸಲಿ ಹೈಕೋರ್ಟಿಗೆ. ತಕ್ಷಣ ಹಿರೇಮಠ ಅವ್ರು ಹಾಕಿರ್ತಕ್ಕಂಥ ಕೇಸ್ ಬಿದ್ದೋಗ್ತದೆ, ಯಾವ ಅನುಮಾನ ಇಲ್ಲ. ಬಡ ರೈತರು ಕೂಲಿ ಕಾರ್ಮಿಕರು ಉಳ್ಕೊಳ್ತಾರೆ ಸರ್ ಅಂತ. ಇಲ್ಲ, ಅದನ್ನ ಮಾಡೋಕ್ಕಾಗಲ್ಲ ಅಂತಾರೆ. ಬಾಲಸುಬ್ರಹ್ಮಣ್ಯ ಅಷ್ಟು ಒಳ್ಳೆಯವರು, ಅಷ್ಟು ಚಂದ ವರದಿ, ನಾ ಹೇಳಿದ್ಕೆಲ್ಲದಕ್ಕೂ ಒಪ್ಪಿದ್ರು. ಕೊನೆ ಬಾಲಸುಬ್ರಹ್ಮಣ್ಯ ವರದಿ ರಿಜೆಕ್ಟ್ ಮಾಡಿಸಿ ಮುಖ್ಯಮಂತ್ರಿ ಅಂತ ಅವ್ರು ಒಪ್ಪಲಿಲ್ಲ. ಆದರೆ ಯಾಕಿದು ದ್ವಂದ್ವ ನಿಲುವಿದೆ ಅಂದರೆ, ಒಂದು ಕಡೆ ನಕ್ಸಲರನ್ನ ಸರೆಂಡರ್ ಮಾಡ್ಲಿಕ್ಕೆ ಅವ್ರ ನೇತೃತ್ವದಲ್ಲಿ ಮುಂದೆ ಬರ್ತಾ ಇದ್ದಾರೆ, ಆದ್ರೆ ಒತ್ತುವರಿ ಕುಲ್ಲ ಅಲ್ಲ. ಇನ್ನೊಂದ್ ಕಡೆ ನಕ್ಸಲ್ ಹುಟ್ಟೋ ತರ ಇವರೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಭೂಮಿ ಕಳ್ಕೊಂಡಾಗ ಅಲ್ಲಿ ಯಾವ ರೀತಿ ಬೇಕಾದ್ರೂ ಜನ ಅದನ್ನ ಅಕ್ಸೆಪ್ಟ್ ಮಾಡಬಹುದು, ಆಕ್ರೋಶ ಬರ್ಬೋದು, ಖಂಡಿತ ಹತಾಶರಾಗ್ಬೋದು, ಏನ್ ಬೇಕಾರಾಗ್ಬೋದು. ಅವಾಗ ಎಲ್ಲದಕ್ಕೂ ಇವರೇ ಕಾರಣರಾಗ್ತಾರೆ ಅನ್ನೋ ತರ ಮಾತಾಡ್ತಾ ಇರ್ತಾವೆ. ಖಂಡಿತ. ನಾನು ಅದನ್ನೇ ಅವ್ರಿಗೆ ಹೇಳಿದೆ, ಸರ್ ನೀವು ಒಂದ್ ಕಡೆ ಚಳುವಳಿ ಮಾಡ್ತಾ ಇದ್ದೀರಾ, ಒತ್ತುವರಿದಾರನ್ನ ಕುಲ್ಲಾ ಮಾಡಿಸ್ಬೇಕು ಅಂತ, ಇನ್ನೊಂದ್ ಕಡೆ ನಕ್ಸಲ್ಗಳನ್ನ ಶರಣಾರ್ಥಿ ನಿಮ್ಮ ನೇತೃತ್ವದಲ್ಲಿ ಬರ್ತಾ ಇದ್ದೀರಾ, ನಿಮ್ಮ ಸ್ಟ್ಯಾಂಡ್ ಅನ್ನು ನೀವು ಕ್ಲಿಯರ್ ಮಾಡಬೇಕಾಗ್ತದೆ. ಈ ಒತ್ತುವರಿ ತೆರವಿನ ವಿಚಾರದಲ್ಲೇ ನಮ್ಮ ಭಾಗದಲ್ಲಿ, ಪಶ್ಚಿಮ ಘಟ್ಟ ಭಾಗದಲ್ಲಿ ನಕ್ಸಲಿಸಮ್ ಹುಟ್ಟಿರೋದು. ನೀವು ಒಂದ್ ಕಡೆ ನಕ್ಸಲರನ್ನ ಸರೆಂಡರ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ನಕ್ಸಲರನ್ನ ಮತ್ತೆ ಪ್ರಚೋದನೆ ಆಗಂಗೆ ನೀವು ವ್ಯವಸ್ಥೆ ಮಾಡ್ತಿದ್ದಾರೆ ಒತ್ತುವರಿ ತೆರವಿಗೆ. ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ಒಟ್ಟಿನಲ್ಲಿ ಅವರ ನಿಲುವಲ್ಲಿ ಸ್ವಲ್ಪ ದ್ವಂದ್ವ ಇದೆ. ಯಾವ ವಿಚಾರವನ್ನು ಅವರು ಸರ್ಕಾರದ ಮುಂದೆ ಪ್ರತಿಪಾದಿಸಿ ಒಬ್ಬ ನಕ್ಸಲ್ನ ಸರೆಂಡರ್ ಮಾಡೋಕ್ಕೆ ಮುಂದಾಗ್ತಾರೋ ಆ ಹಿನ್ನೆಲೆಯನ್ನು ಅವರಿಗೆ ಈ ಏಜ್ನಲ್ಲಿ ಅವರ ಸುತ್ತಮುತ್ತ ಇರ್ತಕ್ಕಂಥವ್ರು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತಕ್ಕಂಥ ಸರಿಯಾಗಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ಸರ್, ತಾವು ಜಿಲ್ಲೆಯಾದ್ಯಂತ ಓಡಾಡಿರಿ, 5-6 ಜಿಲ್ಲೆ ಓಡಾಡಿದಿರಿ. ರೈತರು ಈ ಇಶ್ಯೂ ಬಗ್ಗೆ ಏನಂತಾರೆ? ಪಾಪ ಅವ್ರು ಯಾವ ಥರ ನೋವಿದೆ ಅವ್ರದ್ದು? ರೈತರಿಗೆ ಇವತ್ತು ನಾವು ಓಡಾಡ್ತಂಕ ಜಿಲ್ಲೆಗಳ ರೈತರೆಲ್ಲ ಸರ್ಕಾರದ ಮೇಲೆ ಆಕ್ರೋಶ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂತು, ನಮ್ಮನ್ನ ಬಿಡಿಸ್ತಾ ಇದ್ದಾರೆ. ಹಿಂದೆ BJP ಸರ್ಕಾರ ಇತ್ತು, ಏನು ಕುಲ್ಲಾ ಮಾಡ್ಸಕ್ಕೆ ಹೋಗಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಕುಲ್ಲಾ ಮಾಡಿಸ್ತಿದೆ ಅಂತ ಒಂದು ಮನೋಭಾವನೆ ರೈತರಲ್ಲಿ ಬಂದಿದೆ. ಆದರೆ ವಾಸ್ತವ ಸ್ಥಿತಿ
ಅದನ್ನ ರೈತರಿಗೆ ಹೇಳ್ತಕ್ಕಂಥ ವಿಚಾರದಲ್ಲಿ ವಿಫಲ ಆಗಿದ್ದಾರೆ ಇವತ್ತು ಯಾರು ಸರ್ಕಾರ ಕುಲ್ಲ ಮಾಡಿಸ್ತಿದೆಯೋ ಇಲ್ಲ ನ್ಯಾಯಾಲಯದ ಮುಖಾಂತರ ಹಿರೇಮಠವ್ರು ಕುಲ್ಲ ಮಾಡಿಸ್ತಿದಾರೋ ರೈತರು ಜಮೀನು ಅಂತ ವಾಸ್ತವಾಂಶಗಳನ್ನ ರೈತರಿಗೆ ಹೇಳಲಿಕ್ಕೆ ಎಲ್ಲರೂ ಹಿಂದೆ ಬೀಳ್ತಿದ್ದಾರೆ ಇವತ್ತು. ಅದು ಸಮಸ್ಯೆ ಆಗಿದೆ ಇವತ್ತು. ಯಾಕೆ ಜನಪ್ರತಿನಿಧಿಗಳು ಈ ಬಗ್ಗೆ ತುಂಬಾ ಮಾತಾಡ್ತಾ ಇಲ್ಲ ಇಲ್ಲೂ ನಾವು ನೋಡ್ತಾ ಇದ್ದೀವಿ. ಯಾಕೆ ಅವರ ಮೌನಕ್ಕೆ ಏನು ಕಾರಣ ಅಂತ? ಖಂಡಿತ ನಮಗೂ ಸಾಕಷ್ಟು ಬಾರಿ ನಮ್ಮ ಭಾಗದ ಚುನಾಯಿತ ಪ್ರತಿನಿಧಿ ಆದಿಯಾಗಿ ಸಂಸದರು ಆದಿಯಾಗಿ ಈ ವಿಚಾರಗಳನ್ನ ಅವರೆಲ್ಲರೂ ಒಗ್ಗಟ್ಟಾಗಿ ಆಲ್ ಪಾರ್ಟಿ ಕಾಂಗ್ರೆಸ್ ಇರ್ಬೋದು BJP JDS ಇರ್ಬೋದು ಎಲ್ಲ ಶಾಸಕರು ಒಟ್ಟಿಗೆ ವಿಧಾನಸೌಧದಲ್ಲಿ ಕೂತ್ರೆ 2 ದಿನದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಯಾರಿಗೂ ಆ ಬಗೆಹರಿಸ್ತಕ್ಕಂಥ ಇಚ್ಛಾಶಕ್ತಿ ಇಲ್ಲ ಅಂತ ಕಾಣ್ತದೆ ಇವತ್ತು. ಅಂದ್ರೆ ಸಮಸ್ಯೆ ಇಟ್ಕೊಂಡು ರಾಜಕಾರಣ ಮಾಡ್ಬೇಕು ಇವರು. ಯಾಕಂದ್ರೆ ಸಮಸ್ಯೆ ಇದ್ರೆ 100 ಸರಿ ರೈತರ ಹತ್ರ ಹೋಗ್ಬೋದಲ್ಲ, ನಿಮ್ಮ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟ ರಾಜಕಾರಣ ಮಾಡೋ ಮನಸ್ಥಿತಿ ಇದ್ದಾರೆ ಅಂತ. ಖಂಡಿತ ಅದೇ ದುರಂತ. ಈಗ ಇಲ್ಲೇ ಬಾಲಸುಬ್ರಹ್ಮಣ್ಯ ವರದಿ, ಇನ್ನೊಂದ್ ಕಡೆ ಇದೇ ಶೋಭಾ ಕರಂದ್ಲಾಜೆ ಅವರು ಹುಲಿ ಯೋಜನೆ ಹೇಳಿದ್ರು, ಅದು ಆ ಕುದುರೆಮುಖ ಅಭಯಾರಣ್ಯಕ್ಕೆ ಸೇರ್ತದೆ. ಸ್ಟೇಟ್ಮೆಂಟ್ ಕೊಟ್ರು ಮೊನ್ನೆ, ಹುಲಿ ಯೋಜನೆ ಕೇಂದ್ರ ಸರ್ಕಾರದ ಮುಂದಿಲ್ಲ ಅಂದ್ರು. ಒಪ್ಪುದು ನಾವು. ಸ್ವಲ್ಪ ದಿನ ಬಿಟ್ಟು ಹುಲಿ ಯೋಜನೆ ರಾಜ್ಯ ಸರ್ಕಾರದ ಅಂಗಳದಲ್ಲಿದೆ, ಅವ್ರು ತೀರ್ಮಾನ ತಗೊಬೇಕು ಅಂತ. ದುರಂತ ಅಂದ್ರೆ ಒಬ್ರು ಸಂಸದರಾದವರಿಗೆ ಎಲ್ಲ ದಾಖಲೆಗಳು ಅವ್ರ ಟೇಬಲ್ ಮೇಲೆ ಬರ್ತದೆ. ಯಾವುದು ಬೇಕಾದ್ರೆ ಡೆಲ್ಲಿ ವಾಸ್ತವ ಏನಾಗಿದೆ ಅಂದ್ರೆ ಹುಲಿ ಸಂರಕ್ಷಣಾ ಪ್ರಾಧಿಕಾರ ದೆಹಲಿಯಲ್ಲಿ ಏನು ಇದೇ ತರ ಬಾಲಸುಬ್ರಹ್ಮಣ್ಯ ವರದಿ ತರನೇ ಹುಲಿ ಯೋಜನೆದ ರಿಪೋರ್ಟ್ ಒಂದು ತಯಾರಾಗಿದೆ. ಹಿಂದೆ ರಾಜ್ಯ ಸರ್ಕಾರ BJP ಇದ್ದಾಗ ವರದಿ ಮಾಡಿ ಕಳ್ಸಾಯ್ತು. ಜನರು ವಿರೋಧ ಬಂದ ತಕ್ಷಣ ಈ ವರದಿ ನಾವು ಮಾಡಲ್ಲ, ಜನರು ವಿರೋಧ ಅಂತನೂ ಅವ್ರು ಲೆಟರ್ ಬರೆದ್ರು, ಸ್ಥಗಿತಾಗಿತ್ತು. ಈಗ ಮತ್ತೆ ಆ ಇಶ್ಯೂ ಮೊನ್ನೆ ಶೃಂಗೇರಿಲಿ ಚಳುವಳಿ ಆಯಿತು, ಹಾಸನಲ್ಲಿ ಚಳುವಳಿ ಆಯಿತು, ಕುದುರೆಮುಖದಲ್ಲಿ ಚಳುವಳಿ ಆಗ್ತಾ ಇದೆ. ಆದರೆ ವಾಸ್ತವಾಂಶ ಎಲ್ಲ ನಾಯಕರುಗಳು ಇದನ್ನ ಮುಚ್ಚಿಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಹುಲಿ ಯೋಜನೆ ಯಾವಾಗ ಅದು ಸ್ಥಗಿತ ಆಗತ್ತಂದ್ರೆ ಆ ರಿಪೋರ್ಟ್ ಏನಿದೆ ಪ್ರಾಧಿಕಾರದ ಮುಂದೆ ಇರ್ತಕ್ಕಂಥ ರಿಪೋರ್ಟ್ ಸ್ಕ್ವಾಶ್ ಆಗಬೇಕು. ಅದು ಎಲ್ಲಿ ತನಕ ಜೀವ ಇದೆ ಅಲ್ಲಿ ತನಕನೂ ಕಷ್ಟ ಆಗ್ತದೆ. ಕ್ರಾಶ್ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಅಂತ. ಕೇಂದ್ರ ಸರ್ಕಾರಕ್ಕಿದೆ, ಸ್ಕ್ವಾಶ್ ಮಾಡಬೇಕು. ಅಲ್ಲಿ ತನಕ ಶೋಭಾ ಕರಂದ್ಲಾಜೆ ಅವ್ರು ಹೇಳಕ್ಕಾಗಲ್ಲ ಹುಲಿ ಯೋಜನೆ ಇಲ್ಲ ಅಂತ. ನಾಳೆ ಹಿರೇಮಠ ತರದವರೇ ಬೇರೆಯವ್ರು ಇದ್ದಾರೆ, ಪರಿಸರವಾದಿ ಇದ್ದಾರೆ, ಹುಲಿ ಪ್ರೇಮಿಯರಿದ್ದಾರೆ, ಪಕ್ಷಿ ಪ್ರಾಣಿ ಪ್ರೇರಿಯರಿದ್ದಾರೆ. ಅಂಥವ್ರು ಯಾರು ಒಬ್ರು ಈ ಬಾಲಸುಬ್ರಹ್ಮಣ್ಯ ವರದಿನ ಹೈಕೋರ್ಟಿಗೆ ಹಾಕ್ದಂಗೆ ಆ ಹುಲಿ ವರದಿ ಏನು ಡೆಲ್ಲಿ ಪ್ರಾಧಿಕಾರದ ಮುಂದೆ ಇದೆ ಅದು ಸುಪ್ರೀಂ ಕೋರ್ಟಿಗೆ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತದೆ ರಾಜ್ಯ ಸರ್ಕಾರಕ್ಕೆ, ಈ ವರದಿಯನ್ನು ಯಥಾವತ್ತು ಇಂಪ್ಲಿಮೆಂಟ್ ಮಾಡಿ ಅಂತ. ಅವತ್ತು ಸರ್ಕಾರಗಳು ಕೈ ಚೆಲ್ಕೊಂಡು ಕೂರೋ ಪರಿಸ್ಥಿತಿ ಬರ್ತದೆ. ಅನಿವಾರ್ಯವಾಗಿ ಕುದುರೆಮುಖದಲ್ಲಿ ಹುಲಿ ಯೋಜನೆ ಅನುಷ್ಠಾನ ಮಾಡಬೇಕಾಗತ್ತೆ. ಅದರಿಂದ ಈಗಲೂ ಕಾಲ ಇದೆ. ಶೋಭಾ ಕರಂದ್ಲಾಜೆ ಅವರು ಏನು ಸಂಸದರು ಹೇಳಿಕೆಗಳನ್ನು ಬಿಟ್ಟು ಅವ್ರು ಹೋಗಿ ಆ ವರದಿಯನ್ನು ಕೇಂದ್ರ ಸರ್ಕಾರ ಮುಂದೆ ಇರತಕ್ಕಂಥ ವರದಿಯನ್ನು ಸಂಪೂರ್ಣ ಸ್ಕ್ವಾಶ್ ಮಾಡಿಸ್ಬೇಕಾಗ್ತದೆ. ಸರ್, ಈಗ ನಿಮ್ಮ ಪ್ರಕಾರ ಈ ಸಮಸ್ಯೆ ಬಗ್ಗೆ ಇರಬೇಕು ಅಂದರೆ ಸರ್ಕಾರ ಏನೇನು ಮಾಡಬೇಕು? ಸರ್, ಭಾಳ ಮುಖ್ಯವಾಗಿ ಇದು 2 ಸರ್ಕಾರಗಳು ಜವಾಬ್ದಾರಿ ಆಗ್ತದೆ. ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿನ ಆಗ್ತದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿನ ಆಗ್ತದೆ. ಯಾಕಂದರೆ ಈ ವಿಚಾರಗಳು ನ್ಯಾಯಾಲಯದ ಮುಂದೆ ಇರೋದ್ರಿಂದ ಸರ್ಕಾರಗಳು ಏನಾದ್ರು ಒಂದು ತೀರ್ಮಾನ ತಗೊಂಡ್ರೆ ನ್ಯಾಯಾಂಗ ನಿಂದನೆಗೆ ಒಳಗಾಗಬೇಕಾಗ್ತದೆ. ಭಾಳ ಮುಖ್ಯವಾಗಿ ಈ ರೆವಿನ್ಯೂ ಏನಿದೆ, ರೆವಿನ್ಯೂ ಜಾಗದ ಒತ್ತುವರಿ ಏನಾಗಿದೆ, ಈ 50-53 ಇರ್ಬೋದು, ಅದು ಒಂದು ಕಡೆ ನಿನ್ನೆ ಕಾನೂನು ಸಚಿವರು ಹೇಳಿದ ಅದು ಅನ್ವಯ ಮಾಡಲ್ಲ ಅಂತ ಹೇಳ್ತಾರೆ. ಭಾಳ ಮುಖ್ಯವಾಗಿ ಇವತ್ತು ಸರ್ಕಾರ ಒಂದು ಸಮಿತಿಯನ್ನು ರಚಿಸಿ ಮೊದಲು ಸ್ಪಷ್ಟಪಡಿಸ್ಬೇಕಾಗ್ತದೆ ಬಾಲಸುಬ್ರಹ್ಮಣ್ಯ ವರದಿ ಸರ್ಕಾರ ಒಪ್ಪಿದೆಯೋ ಇಲ್ಲ ಅಂತ. ಆ ಒಪ್ಪಿಲ್ಲ ಅಂತಕ್ಕಂಥ ವಿಚಾರ ಆದರೆ ಖಂಡಿತವಾಗ್ಲೂ ಸರ್ಕಾರ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಸಲ್ಲಿಸಲೇಬೇಕಾಗ್ತದೆ. ಸಲ್ಲಿಸಿದ್ರೆ ಮಾತ್ರ ಪರಿಹಾರ. ಇಲ್ದಿದ್ರೆ ಈ ಸೆಕ್ಷನ್ಗಳು ಹಿಂಗೆ ಜಾರಿ ಆಗ್ತಾ ಇರತ್ತೆ. ಸರ್ಕಾರ ನಾವು 10 ಎಕರೆ ಒಳಗಿರ್ತಕ್ಕಂಥವ್ರನ್ನ ಕುಲ್ಲ ಮಾಡಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಹೇಳಿಕೆಗಳು ಹೇಳ್ತಾ ಇದ್ದಾರೆ. ಭಾಳ ಸಂತೋಷದ ವಿಚಾರ. ಆದರೆ ನ್ಯಾಯಾಲಯದ ಮುಖಾಂತರ SR ಹಿರೇಮಠ ಅವರ ಬಾಲಸುಬ್ರಹ್ಮಣ್ಯ ವರದಿ ಇಂಪ್ಲಿಮೆಂಟಲ್ಲಿ 14 ಗುಂಟೆವರೆಗೂ ನೋಟಿಸ್ ಇಶ್ಯೂ ಆಗ್ತಾ ಇದೆ. ಈಗ 1 ಎಕರೆವರೆಗೂ ನೋಟಿಸ್ ಇಶ್ಯೂ ಅವರು ಪ್ರೊಸೀಜರ್ ಅವ್ರು ಮಾಡ್ತಾನೆ ಇದ್ದಾರೆ. ಅದರಿಂದ ಇದು ನಾಳೊಂದು ದಿನ ದುರಂತ ಆಗನ್ನ ತಡಿಲಿಕ್ಕೆ ಸರ್ಕಾರ ಕೂಡಲೇ ಬಾಲಸುಬ್ರಹ್ಮಣ್ಯ ವರದಿ ಒಪ್ಪಿಲ್ಲ ಅಂತಕ್ಕಂಥ ಒಂದು ಅಫಿಡವಿಟ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಸರ್, ಈಗ 50-53 ಮಾತಾಡಿದ್ರಿ. ಹೌದು. ಈ 2 ಇಶ್ಯೂ ಅಲ್ಲಿ ರೈತರಿಗೆ ಕೂಡ ನ್ಯಾಯಾಲಯಕ್ಕೆ ಹೋಗಿ ಬಡದಾಡೋ ಅಂತ ಅವಕಾಶಗಳಿದೆ. ಹೌದು. ಯಾಕೆಂದ್ರೆ ಒಂದು ಸರ್ಕಾರ ಒಂದು ಸಮಿತಿ ಎಲ್ಲದೂ ಕೂಡ ಅವ್ರಿಗೆ ಮಂಜೂರು ಮಾಡೋಕೆ ಕೊಟ್ಟಂತ ಸಮಯದಲ್ಲಿ ಯಾವುದೋ ಒಂದು ಕೋರ್ಟ್ ಆದೇಶ ಇರ್ಬೋದು, ಅದಕ್ಕೆ ಇಲ್ಲ ಈ ತರ ಇದೆ ನಮ್ಗೆ ಸರ್ಕಾರನೇ ಮಾಡಿಕೊಟ್ಟಿದೆ ಅನ್ನೋ ಅಂಶನ ನ್ಯಾಯಾಲಯದ ಗಮನಕ್ಕೆ ತರೋ ಅವಕಾಶ ಇದೆಯಲ್ವಾ? ಹೌದು, ಅವಕಾಶಕ್ಕೆ ಇಂಡಿವಿಜುವಲ್ ಇದೆ. ಇವತ್ತು ಕರ್ನಾಟಕ ಬೆಳೆಗಾರರ ಒಕ್ಕೂಟ ನಾವು ಎಲ್ಲ ಸೇರಿ ಹಾಕಿರ್ತಕ್ಕಂಥ ಪಿಟಿಷನ್ ಅಲ್ಲಿ ಅದನ್ನೂ ಸಹ ಕೇಳಿದೆ 50-53 ರೆಗ್ಯುಲರೈಸ್ ಮಾಡಿಕೊಡ್ಬೇಕು ಅಂತ. ಎರಡನೇದು ಸರ್ಕಾರ
ಒಂದು ಕಾನೂನು ತಿದ್ದುಪಡಿ ಮಾಡಿ ಅಗ್ರಿಕಲ್ಚರು ನಾನ್ ಅಗ್ರಿಕಲ್ಚರ್ ಕೃಷಿ ಮತ್ತು ಕೃಷಿಯೇತರ ಜಮೀನು ಅದನ್ನ ಬೈಫರ್ಕೇಶನ್ ಮಾಡಿದ್ರೆ ಬಹುತೇಕ ಈ ಸಮಸ್ಯೆ ಸಡಲ್ ಆಗ್ತದೆ. ಏನು ಅಗ್ರಿಕಲ್ಚರ್ ಪರ್ಪಸ್ ಮಾಡ್ತಾ ಇದ್ದಾರೆ, ಇವತ್ತು ಉದ್ಯಮಿಗಳಿಗೆ 1000 ಎಕರೆ ಇಂಡಸ್ಟ್ರೀಸಿಗೆ ಕೊಟ್ಟು ಅವ್ರಿಗೆ ಉತ್ತೇಜನ ಕೊಡ್ತಿದ್ದಾರೆ. ಅದೇ ತರ ನಮ್ಮ ಭಾಗದಲ್ಲಿ ಕೃಷಿಕರು ಅವ್ರ ಜಮೀನಲ್ಲಿ ಲಕ್ಷಾಂತರ ಜನ ಕೂಲಿ ಕಾರ್ಮಿಕರಿಗೆ ಇವತ್ತು ಉದ್ಯೋಗ ಕೊಡ್ತಾ ಇದೆ, ಸೃಷ್ಟಿ ಕೊಡ್ತಾ ಇದೆ. ಇವರು ಒಂದ್ ವೇಳೆ ಇಷ್ಟು ಲಕ್ಷ ಕುಲ್ಲಾ ಮಾಡಿಸ್ತೀನಿ ಅಂತ ಏನು ಹೇಳ್ತಾ ಇದಾರೆ, ಕುಲ್ಲಾ ಆದ್ರೆ ನಾಳೆ ಉದ್ಯೋಗದ ಸಮಸ್ಯೆ ಮತ್ತೆ ಉದ್ಭವ ಆಗ್ತದೆ. ಈ ದೇಶದಲ್ಲಿ ರೈತರು ಕೊಡ್ತಕ್ಕಂಥ ಕೊಡುಗೆ ಅಪಾರ. ಅದನ್ನೆಲ್ಲ ಮಂದಲ್ಲಿ ಇಟ್ಕೊಂಡು ಕೃಷಿಯೇತರ ಬೈಫರ್ಕೇಟ್ ಮಾಡಿ ಕೃಷಿ ಜಮೀನಿಗೆ ಮಾಡಿರ್ಬೋದು ಒತ್ತುವರಿ, ಅವರು ಹೊಟ್ಟೆಪಾಡಿಗೆ ಮಾಡಿದಾರೆ ಹೊರತು ಅದರಿಂದ ಲಾಭ ಮಾಡಿ ಅಥವಾ ಅದರಿಂದ ಸೈಟ್ ಮಾಡಿ ಮಾರ್ಲಿಕ್ಕೆ ಯಾರೂ ಪಶ್ಚಿಮ ಘಟ್ಟ ಭಾಗದಲ್ಲಿ ಒತ್ತುವರಿ ಮಾಡಿಲ್ಲ. ಅಂಥವ್ರು ಏನಾದ್ರು ಹೆಚ್ಚು ಮಾಡಿದ್ರೆ ಲೀಸ್ ಮೇಲೆ ಕೊಡ್ತಕ್ಕಂಥದ್ದು ಅಥವಾ ಅವರಿಗೆ ಪೆನಾಲ್ಟಿ ಹಾಕ್ತಕ್ಕಂಥದ್ದು ಅವ್ರನ್ನ ಸಕ್ರಮ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಅಲ್ಲಿರ್ತಕ್ಕಂಥದ್ದು 5 ಎಕರೆ 3 ಎಕರೆ 10 ಎಕರೆ 15 ಎಕರೆ ಬೇರೆ ಬೇರೆ ಕಡೆ ಒತ್ತುವರಿ ಆಗಿದೆ. ಅವ್ರು ಯಾವಾಗ ಅಕ್ವೈರ್ ಮಾಡ್ಬೋದು ಅಂದ್ರೆ 1000 ಎಕರೆ ಒಂದೇ ಕಡೆ ಆಗಿದ್ರೆ ಆ ಫ್ಲಾಟ್ನ ಅಕ್ವೈರ್ ಮಾಡಿ ಒಂದು ಇಂಡಸ್ಟ್ರಿ ಕೊಟ್ರೆ ಅವ್ನು ಇಂಡಸ್ಟ್ರಿ ನಡೆಸ್ತಾನೆ. ಇಲ್ಲಿ ಮಲೆನಾಡಲ್ಲಿ ಏನಾಗಿದೆ, 5 ಎಕರೆ ಇಲ್ಲಿ, ಇನ್ನು 20 ಕಿಲೋಮೀಟರ್ ಹೋದ್ಮೇಲೆ ಇನ್ನು 5 ಎಕರೆ ಆಗಿದೆ. ಆ 5 ಎಕರೆ ಯಾವ ಫ್ಯಾಕ್ಟ್ರಿಯವರು ಬಂದು ಅಲ್ಲಿ ತಗೊಳಕ್ಕೆ ಅಕ್ವೈರ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಅದರಿಂದ ಈ ಕಾಫಿ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ, ರಬ್ಬರು, ಈರುಳ್ಳಿ, ಕಾಳ್ಮೆಣ್ಸು, ಅದನ್ನು ಅವರಿಗೆ ಅದೆಲ್ಲ ದೇಶಕ್ಕೆ ಸಂಪತ್ತು ಕೊಡ್ತಕ್ಕಂಥದ್ದು. ಅವರಿಗೆ ಉತ್ತೇಜನ ಕೊಟ್ಟು ಆ ಪ್ರದೇಶವನ್ನು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ತೀರ್ಮಾನ ಮಾಡ್ಬೇಕಾಗ್ತದೆ. ಸರ್, ತಾವು ಆಡಳಿತ ಕಾಂಗ್ರೆಸ್ ಅಲ್ಲೇ ಇದ್ದೀರಿ, ನಿಮ್ದೇ ಆದ ಮುಖ್ಯಮಂತ್ರಿಗಳಿದ್ದಾರೆ, ಈ ಎಲ್ಲ ಅಂಶಗಳನ್ನ ಅವ್ರ ಗಮನಕ್ಕೆ ತರಲಿಲ್ವ ನೀವು ಅಂತ? ಖಂಡಿತ ಇದು ಇನ್ನೂ ಹತ್ತಿರವಾಗಿ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಆಗಿಲ್ಲ. ಖಂಡಿತವಾಗಿಯೂ ಈ ವಾರದಲ್ಲಿ ಮುಂದಿನ ವಾರದಲ್ಲಿ ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಚರ್ಚೆಗೆ ಕರಿತಕ್ಕಂಥ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಅವರ ಕಲ್ಪನೆನೇ ಕೆಲವು ಟೈಮ್ ಬೇರೆ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಅವರಿಗೆ ಮಂದಟ್ಟು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಬೆಳೆಗಾರರ ಒಕ್ಕೂಟ, ನಾವು ಮತ್ತು ಚುನಾಯಿತ ಪ್ರತಿನಿಧಿಗಳೆಲ್ಲ ಸೇರಿ ಮಾಡ್ಬೇಕಂತ ಒಂದು ತೀರ್ಮಾನ ಈಗಾಗಲೇ ತಗೊಂಡಿದ್ದೀವಿ. ಆ ತೀರ್ಮಾನ ಅವ್ರ ಮುಂದೆ ಇಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಹ ಮಾಡ್ತೀವಿ. ಸ್ಪಂದಿಸ್ತಾರೆ ಅನ್ಸುತ್ತೆ ನಿಮ್ಗೆ? ಕಾಂಗ್ರೆಸ್ ಸರ್ಕಾರ, ನಿಮ್ದೇ ಸರ್ಕಾರ, ನಿಮ್ದೇ ಮುಖ್ಯಮಂತ್ರಿ ರೈತರ ಪರಕ್ಕೆ ಸ್ಪಂದನೆ ಮಾಡ್ತಾರೆ ಅಂತ ಅನ್ಸುತ್ತಾ? ಖಂಡಿತ. ಇವತ್ತು ಮೊನ್ನೆ ಕೋರ್ಟಿಗೆ ರೈತರ ಪರವಾದ ಒಂದು ಐತಿಹಾಸಿಕ ಅಫಿಡವಿಟ್ ಹಾಕಿರೋದು ನೋಡಿದ್ರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವ್ರ ಸರ್ಕಾರ ರೈತರ ಪರ ನಿಲ್ತದೆ ಅಂತ ನಮಗೆ ಖಂಡಿತವಾಗಿ ಭರವಸೆ ಇದೆ. ಆದ್ರೆ ಇಲ್ಲಿ ತನಕ ಸರ್ಕಾರ ಕೋರ್ಟಿಗೆ ಮನವರಿಕೆ ಮಾಡಲು ವಿಫಲ ಆಗಿದೆ. ಯಾಕೆಂದ್ರೆ ಹಿರೇಮಠರು ಒಂದು ಕೇಸ್ ಆಗ್ತದ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರೇ ಅಲ್ಲಿ ವಾದ ಮಾಡ್ಬೇಕಾಗುತ್ತೆ. ಸರ್ಕಾರದ ಇರ್ತಕ್ಕಂಥ ದಾಖಲೆಗಳು ಅಥವಾ ರೈತರ ಹಿತಾಸಕ್ತಿನ ಆ ವಕೀಲರಿಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ನ್ಯಾಯಾಲಯ ಕೂಡ ಮನವರಿಕೆ ಆಗ್ತಾ ಇತ್ತು. ಆ ಕೆಲಸ ಮಾಡೋದು ಇವತ್ತು ಹಿಂದುಳಿದ ಅಥವಾ ವಿಫಲರಾಗಿದೆ ಅಂತ ಅನ್ಸಲ್ವಾ? ಖಂಡಿತ. ಇವತ್ತು ಏನಾಗಿದೆ, ಯಾವ ಮಟ್ಟದಲ್ಲಿ ನಮ್ಮ ಹಳ್ಳಿಯ ಜನರ ರೈತರ ಕೂಗ್ ಕೇಳ್ತಿಲ್ಲ. ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಈ ಹಿರೇಮಠರವ್ರು ಇರ್ಬೋದು, ದೊರೆಸ್ವಾಮಿ ಅವ್ರು ಇರ್ಬೋದು, ರಾಮಸ್ವಾಮಿ ಅವ್ರು ಇರ್ಬೋದು, ಇವರ ಕೂಗು ಅತಿ ಹೆಚ್ಚು ಪ್ರಭಾವವಾಗಿ ಸರ್ಕಾರ ಕೇಳ್ತಾ ಇದೆ. ಮುಖ್ಯಮಂತ್ರಿಗಳು ಅದನ್ನ ಆಲಿಸ್ತಾ ಇದ್ದಾರೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ತಾ ಇದ್ದಾರೆ, ಅವ್ರ ಮೇಲೆ ಎಷ್ಟು ಪ್ರೆಷರ್ ಹಾಕ್ತಿದ್ದಾರೆ ಅಂದರೆ 30 ದಿನದಿಂದ ಕೂತು ಅವರು ಪ್ರೆಷರ್ ಹಾಕಿ ಎಲ್ಲ ಚಾನೆಲ್ಗಳ ಬರಂಗ್ ಮಾಡಿ ಇಡೀ ರಾಜ್ಯದ ಏನೋ ದೊಡ್ಡ ಕಬಳಿಕೆ ಆಗಿದೆ ಅಂತ ತೋರಿಸೋದ್ರಿಂದ ಮುಖ್ಯಮಂತ್ರಿಗಳು ಸ್ವಲ್ಪ ಜಿಗುಪ್ಸೆ ಆಗ್ತಾ ಇದೆ, ಎಲ್ಲೋ ತಪ್ಪಾಗ್ತಿದೆ. ಅವರಿಗೆ ತಪ್ಪು ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಗೆ ಹೋರಾಟಗಾರರೆಲ್ಲ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ನೀವು ಏನಾರು ಅವ್ರಿಗೆ ಸಹಾಯ ಮಾಡಕ್ ಹೋಗಲ್ಲ, ನೀವು ಭೂಗಳ್ರಿಗೆ ಸಹಾಯ ಮಾಡ್ತೀರಿ ನೀವು ಅಂತಕ್ಕಂಥ ಮರು ಪ್ರಶ್ನೆಗಳನ್ನ ಮುಖ್ಯಮಂತ್ರಿಗಳಿಗೆ ಹಾಕಿ ಅವ್ರನ್ನೂ ಸ್ವಲ್ಪ ಚಂಚಲರಾಗ್ತಕ್ಕಂಥ ವ್ಯವಸ್ಥೆ ಇವತ್ತು ಆ ಹೋರಾಟ ಏನು ಮಾಡ್ತಾ ಇದ್ದಾರೆ ಅವರಿಂದ ನಮ್ಮ ಮುಖ್ಯಮಂತ್ರಿಗಳಿಗೆ ಆಗ್ತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ರೈತರು ಏನ್ ಮಾಡ್ಬೇಕು? ಇವತ್ತು ಅವರಿಗೆ ಅಳುವು ಉಳಿನ ಪ್ರಶ್ನೆ ಬಂದಿದೆ. ಈಗ ಅವ 2 ಎಕರೆ ಮಾಡ್ಕೊಂಡು ಅವ್ನು ಜೀವನ ಅಲ್ಲಿ ಮಾಡ್ತಾನೆ, ಅಲ್ಲೆಲ್ಲ ಇರ್ತಾನೆ ಅಂತಂದ್ರೆ ಅವನು ಒಕ್ಕಲೆಬ್ಸಿದ್ರೆ ಅವ್ನಿಗೆ ಬೇರೆ ದಾರಿನಿಲ್ಲ. ಸರ್ಕಾರ ಕೂಡ ಬೇರೆ ದಾರಿ ಹೊಸಂತ ಸ್ಥಿತಿಲಿ ಕೂಡ ಇಲ್ಲ. ಇವತ್ತು ಎಲ್ಲೂ ಜಮೀನೇ ಇಲ್ಲ, ಎಲ್ಲಿ ಕೊಡ್ತಾರೆ ಅವನಿಗೆ? ಏನು ಉದ್ಯೋಗ ಕೊಡ್ತಾರೆ? ಏನ್ ಮಾಡ್ಬೇಕು ರೈತರು? ಏನ್ ಮಾಡ್ಬೇಕು? ಸರ್, ಖಂಡಿತ ರೈತರು ನಾವು ಹೇಳೋದು ಬೇಡ. ರೈತರನ್ನ ಒಕ್ಕಲೆಬ್ಸ್ಲಿಕ್ಕೆ ಏನಾದ್ರು ಯಾರೇ ಅರಣ್ಯ ಅಧಿಕಾರಿಗಳು, ಈಗ ಕೋರ್ಟ್ ಕಳಸಾ ಇನಾಮ್ ತೀರ್ಪು ಬಂತು. ಆ ತೀರ್ಪಲ್ಲಿ 2000 ಭಾಳ ಮುಖ್ಯ 2010ರಲ್ಲಿ ಬಂದಿರತಕ್ಕಂಥ ತೀರ್ಪು, ಎವಿಕ್ಟ್ ದ ಪರ್ಸನ್ಸ್ ಫ್ರಮ್ ದ ಸೈಟ್ ಅಂತಿದೆ ಆ ತೀರ್ಪು. ಅಲ್ಲಿರ್ತಕ್ಕಂಥ ಜನರನ್ನ ಒಕ್ಕಲೆಬ್ಸಿ ಅಂತಿದೆ. ಎಲ್ಲೂ ಆ ಗಿಡ ಮರಗಳನ್ನ ಕಡೀರಿ ಅಂತ ಹೈಕೋರ್ಟ್ ಆದೇಶ ಇಲ್ಲ. ಆದರೆ 2-3 ವರ್ಷ ಬಾಯ್ತು ಅದು ಬಂದು ಯಾರು ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಆ ಕೋರ್ಟಿನ ಆದೇಶವನ್ನು ಓದುವಲ್ಲಿ ವಿಫಲ ಆಗಿದ್ದಾರೆ. ನಾವು ಮೊನ್ನೆ ಆ ಕೋರ್ಟ್ ಆದೇಶ ನೋಡಿದ್ದು. ನಾವು ಈ ಹೋರಾಟ ಶುರು ಮಾಡಿ ಕಳಸಾ ನಮ್ದು ಯಾವಾಗ ಕೋರ್ಟಿಗೆ ರಿಟ್ ಪಿಟಿಷನ್ ಹಾಕುದು ಅವಾಗ ಯಾಕೋ ನೋಡ್ತಾ ಇದೀವಿ ಅಲ್ಲಿ ಎವಿಕ್ಟ್ ದ ಪರ್ಸನ್ಸ್ ಅಂತಿದೆ. ಆದ್ರಿಂದ ಯಾರು ಈ ಪೊಲೀಸ್ ಏನು ಮಾಡ್ತಾರೆ, ಇವರು ಈ ಫಾರೆಸ್ಟ್ ಅಧಿಕಾರಿಗಳು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕಳಸದಲ್ಲಿರ್ತಕ್ಕಂಥ 100 ಎಕರೆ ಕಾಫಿ ಗಿಡಗಳನ್ನ ಕಡ್ದಿದ್ದಾರೆ.
ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ರು ಅದನ್ನ ಹಾನಿ ಮಾಡಲಿಕ್ಕೆ? ಅದಕ್ಕೆ ಒಂದು ಕರೆಯನ್ನು ನಾವು ಅಲ್ಲಿ ಕೊಟ್ಟಿದ್ದೀವಿ. ಮುಂದೆ ಎಲ್ಲರೂ ಬಂದು ಇವ್ರು ಕೋರ್ಟ್ ಹೆಸರು ಹೇಳಿ ಅಡಿಕೆ ಗಿಡ ಆಗಲಿ, ಕಾಫಿ ಆಗಲಿ, ಕಾಳುಮೆಣಸು ಆಗಲಿ, ಏಲಕ್ಕಿ, ಭತ್ತ ಯಾವ್ದಾರು ಮಿಷಿನ್ ತಗೊಂಬಂದು ಕಟ್ ಮಾಡಿದ್ರೆ ಆ ಫಾರೆಸ್ಟ್ ಅಧಿಕಾರಿ, ಆ ಪೊಲೀಸ್ ಅಧಿಕಾರಿಗಳ ವಿರುದ್ಧನೇ ಕ್ರಿಮಿನಲ್ ಕೇಸ್ ಹಾಕಿ ಅಂತ ರೈತರಿಗೆ ಕರೆ ಕೊಟ್ಟಿದ್ದೀವಿ. ಒಂದು. ಎರಡನೇದು, ಯಾವುದೇ ಕಾರಣಕ್ಕೂ ಇವರು ಕಾನೂನನ್ನು ಯಾರೂ ಉಲ್ಲಂಘನೆ ಮಾಡ್ಲಿಕ್ಕಾಗಲ್ಲ. ಒಕ್ಲೆಬ್ಸ್ಲಿಕ್ಕಾಗತ್ತಾ? ಕೋರ್ಟ್ ಆದೇಶ ಇರೋದು ಕುದುರೆ ಮುಖ ಅಥವಾ ಕಳಸ ಇನಾಮ್ನಲ್ಲಿರ್ತಕ್ಕಂಥ ಜನರನ್ನು ಒಕ್ಲೆಬ್ಸಿ. ಇವ್ರಿಗೆ ಅಷ್ಟು ಎಲ್ಲ ಒಕ್ಲೆಬ್ಸಕ್ಕೆ ಇವ್ರ ಕೈಲಿ ಸಮರ್ಥರಿದ್ರೆ ಒಕ್ಲೆಬ್ಸ್ಕೊಂಡ್ಲಿ. ಆದರೆ ಅವ್ರು ಬೆಳೆದಿರ್ತಕ್ಕಂಥ ಗಿಡಗಳನ್ನ ಕಡಿಯೋದಲ್ಲ. ಯಾಕಂದರೆ ನಾಳೆ ಕಾನೂನು ತಿದ್ದುಪಡಿ ಆಗ್ಬೋದು, ಸುಗ್ರೀವಾಜ್ಞೆ ತಂದು ಕೇಂದ್ರದಲ್ಲೋ ರಾಜ್ಯದಲ್ಲೋ ಆ ಅಕ್ರಮವಾಗಿ ಮಾಡಿರ್ತಕ್ಕಂಥ ಸಾಗುವಳಿಯನ್ನು ಅವ್ರಿಗೆ ಕೊಡಿ ಅಂತ. ಆವಾಗ ಈ ಅಧಿಕಾರಿಗಳು ಕಡ್ದಿರ್ತಕ್ಕಂಥ ಗಿಡನ 10-15 ವರ್ಷದಿಂದ ನೆಟ್ಕೊಡ್ಲಿಕ್ಕೆ ಆಗ್ತದ ಅಂತ ಒಂದು ವಿಚಾರಲ್ಲಿ ಪ್ರಸ್ತಾಪ ಆಗ್ಬೇಕಾಗ್ತದೆ. ಅದರಿಂದ ಬಡವರು ಹೊಟ್ಟೆ ಮೇಲೆ ಈ ಅಧಿಕಾರಿಗಳು ಮಾಡಿರ್ತಕ್ಕಂಥ, ಈ ಪೊಲೀಸ್ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಮಾಡಿರ್ತಕ್ಕಂಥ ದುರ್ವರ್ತನೆ ಏನಿದೆ ಶೃಂಗೇರಿಲೂ ಸಹ ನಡೀತಾ ಇದೆ ಇವತ್ತು. ಆ ದುರ್ವರ್ತನೆ ಕೂಡಲೇ ನಿಲ್ಲಿಸ್ಬೇಕು. ಇಲ್ದಿದ್ರೆ ನಾವು ಹಳ್ಳಿಗೆ ಹೋಗ್ತೀವಿ, ಜನ ಅಧಿಕಾರಿಗಳ ವಿರುದ್ಧ ದಂಗೆ ಹೇಳ್ತಕ್ಕಂಥದ್ದು ಶತಾಗತೆ ಸಿದ್ಧ ಈಗಾಗಲೇ ಎದ್ದಿದ್ದಾರೆ. ಇದೇನು ಜಾಸ್ತಿ ದಿನ ಇಲ್ಲ. ಇದು ಎಕ್ಸ್ಪ್ಲೋರ್ಡ್ ಆಗ್ತಕ್ಕಂಥ ವಿಚಾರ ಬಹುತೇಕ ಖಚಿತ ಆಗ್ತದೆ. ಹಿರೇಮಠವರು ಅವರ ಹೋರಾಟದ ದಿಕ್ಕನ್ನು ಬದಲಿಸ್ಬೇಕಾಗ್ತದೆ. ರೈತರು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ರೈತರನ್ನ ಬಿಟ್ಬಿಡಿ. ನೀವು ಯಾರೋ ಭೂಗಳ್ರು ಇದ್ದಾರೋ, ಮತ್ತೊಬ್ರು ಇದ್ದಾರೋ, ಸಾವಿರಾರು ಕೋಟಿ ಅವರು ಇದ್ದು ಎಷ್ಟಾರು ಕೇಸ್ ಹಾಕೊಳ್ಳಿ. ಯಾಕಂದರೆ ಆ ವರದಿಲಿ ಏನು ಈ ಒತ್ತುವರಿ ಆಗಿದೆ, 30 ಎಕರೆ ಮೇಲ್ ಮಾಡಿರ್ತಕ್ಕಂಥ ಒತ್ತುವರಿದಾರರು 5777 ಎಕರೆ, ಬರೀ 130 ಕುಟುಂಬಗಳು. ಆ ಬೇಕಾದ್ರೆ 130 ಕುಟುಂಬಗಳ ಅಡ್ರೆಸ್ ನಾವೇ ಕೊಡ್ತೀವಿ ಹಿರೇಮಠಿಗೆ. ಅವ್ರ ಮೇಲೆ ವೈಯಕ್ತಿಕ ಕೇಸ್ ಹಾಕಿ ಹೈಕೋರ್ಟ್ನಲ್ಲಿ ಅವ್ರನ್ನೆಲ್ಲ ಖುಲ್ಲಾ ಮಾಡಿಸಿ, ಅದು ಬಿಟ್ಟು ಇಡೀ ಬಾಲಸುಬ್ರಹ್ಮಣ್ಯ ವರದಿ ಹಾಕಿ ಆ 130 ಜನಕ್ಕೋಸ್ಕರ ಈ 8 ಲಕ್ಷ ಜನನ್ನ ಬೀದಿಗೆ ಹಾಕ್ತಕ್ಕಂಥದ್ದು ಇದೆಯಲ್ಲ, ಇದು ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸ ಅಲ್ಲ. ಇದನ್ನು ಕೂಡಲೇ ರೈತರ ಪರವಾಗಿ ನಾನು ವಿನಮ್ರತೆಯಿಂದ ಅವರಲ್ಲಿ ಕೇಳ್ಕೊಳ್ತೇನೆ, ನಿಮ್ಮ ಹೋರಾಟದ ದಿಕ್ಕನ್ನು ನೀವು ಬದಲಿಸ್ಕೊಳ್ಳಿ. ರೈತರನ್ನ ಬೀದಿಗೆ ತರ್ತಕ್ಕಂಥದ್ದು, ನ್ಯಾಯಾಲಯದ ಮುಂದೆ ಕಟಕಟೆಯಲ್ಲಿ ನಿಲ್ಲಿಸ್ತಕ್ಕಂಥದ್ದು, ರೈತರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ವ್ಯವಸ್ಥೆಗೆ ನೀವು ಮುಂದಾಗಬೇಡಿ. ನೀವು ಸುಳ್ಳು ಹೇಳ್ತಕ್ಕಂಥದ್ದನ್ನ ಇವತ್ತಿಂದ ನಿಲ್ಲಿಸಿ. ನಾನು 10 ಎಕರೆ ಮೇಲೆ ಕುಲ್ಲಾ ಮಾಡಿಸ್ತೀನಿ, 30 ಎಕರೆ ಮೇಲೆ ಕುಲ್ಲಾ ಮಾಡಿಸ್ತೀನಿ, ಏನು ಮಾಧ್ಯಮದಲ್ಲಿ ನೀವು ಮಾಹಿತಿ ಕೊಡ್ತಾ ಇದ್ದೀರಾ, ಪೇಪರ್ ಅವ್ರಿಗೆ ಏನು ಮಾಹಿತಿ ಕೊಡ್ತಾ ಇದ್ದೀರಾ, ಆ ವಿಚಾರನ ಕೂಡಲೇ ಅದು ನಿಲ್ಲಿಸಿ ರೈತರ ಹತ್ರ ನೀವು ಕ್ಷಮೆ ಕೇಳಬೇಕಾಗ್ತದೆ ನೀವು ಮಾಡಿರ್ತಕ್ಕಂಥ ತಪ್ಪಿಗೆ. ಯಾಕಂದರೆ ಯಾವ ರಾಜ್ಯದಲ್ಲೂ ಇಂಥ ಒಂದು ಘಟನೆ ನಡೆದಿಲ್ಲ. ಇಡೀ ದೇಶಕ್ಕೊಂದು ಕಾನೂನು, ಕರ್ನಾಟಕಕ್ಕೊಂದು ಕಾನೂನು ಮಾಡಲಿಕ್ಕಾಗಲ್ಲ. ಎಲ್ಲ ದೇಶದಲ್ಲಿದ್ದಂಗೆ ಕರ್ನಾಟಕದ ರೈತರು ಬೆಳೆ ಬೆಳೆದಿದ್ದಾರೆ. ಇಂಥ ಒಬ್ರು ಹಿರೇಮಠರು ಬಂದು ಇವತ್ತು ಕೇಸ್ ಹಾಕಿದ್ರಿಂದ ಈ ರೈತರು ಬೀದಿ ಪಾಲಾಗ್ತಕ್ಕಂಥ ವ್ಯವಸ್ಥೆಗೆ ಬಂದಿದೆ. ಈ ಹೋಗ್ತಾ ಇರೋ ಹೋರಾಟದ ದಿಕ್ಕನ್ನು ಅವರು ಬದಲಾಯಿಸಬೇಕಾಗಿ ನಾವು ಅವರಲ್ಲಿ ಕೇಳ್ಕೊಳ್ತೀವಿ. ತಾವು ಕರೆ ಕೊಟ್ಟಾಗ ತುಂಬಾ ಚೆನ್ನಾಗಿ ರೈತರು ಸ್ಪಂದನೆ ಮಾಡಿದ್ದಾರೆ ಅಂತೇಳಿ. ಖಂಡಿತ. ಇತ್ತೀಚಿನ ಮೊದಲು ಇವನೇನೋ ರಾಜಕೀಯ ಉದ್ದೇಶದಿಂದ ಇವನು ಕರೆ ಕೊಡ್ತಿದ್ದಾನೆ ಅಂತ ರೈತರಲ್ಲಿ ಭಾವನೆ ಇತ್ತು. ಸ್ಪಂದನೆ ಸಹ ಕಡಿಮೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ನನಗೆ ಇವತ್ತು ಆ ರೈತರೇ ಬಂಡವಾಳ. ಇವತ್ತು ನಾವು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಒತ್ತುವರಿ ಸಮಸ್ಯೆಗೆ, ಅಡಿಕೆ ಸಮಸ್ಯೆಗೆ ಇಲ್ಲಿಂದ ಸುಪ್ರೀಂ ಕೋರ್ಟ್ ತನಕ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲ ನೋಡಿದ್ರೆ ರೈತರು ಅತಿ ಹೆಚ್ಚು ವಿಶ್ವಾಸ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಎರಡನೇ ಉದಾಹರಣೆ, ನನ್ನ ಕೈಲಿ ಹಣಕಾಸಿನ ಕೊರತೆ ಇತ್ತು. ಒಂದು ಹೈಕೋರ್ಟಿಗೆ ನಾನೊಬ್ಬನೇ ಇಂಡಿವಿಜುವಲ್ ಆಗಿ ಒಂದು ಇಂಪ್ಲೀಡಿಂಗ್ ಅರ್ಜಿ ಹಾಕಿದ್ದೆ. ಅದಕ್ಕೆ ಜಾಸ್ತಿ ಖರ್ಚಿಲ್ಲ. ಅದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿಸ್ತೇವೆ, ಉತ್ತಮವಾದ ಲಾಯರ್ ಬೇಕು, ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಕ್ಕಂಥ ಲಾಯರ್ಗಳು ಬೇಕಾಗ್ತದೆ. ಅಂಥ ಸಂದರ್ಭ ಪೆಂಡಿಂಗ್ ಇದ್ದಾಗ ಕರ್ನಾಟಕ ಬೆಳೆಗಾರರ ಒಕ್ಕೂಟದವರು ಅಧ್ಯಕ್ಷ ಪದ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದಿದ್ದಾರೆ. ಅವರೇ ಬಂದು ಲಾಯರ್ನ ನೋಡಿ, ನಾವು ಬರೀ ದಾಖಲೆ ಕೊಡೋ ಕೆಲಸ, ಅವರೇ ನೋಡಿ ಕೋರ್ಟಿನ ಫೀಸು ವೆಚ್ಚ ಎಲ್ಲ ಕೊಟ್ಟು ಬರ್ಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ರೈತರಿಗೆ, ಬೆಳೆಗಾರರಿಗೆ ನಮ್ಮ ಬಗ್ಗೆ ಸ್ವಲ್ಪ ನಂಬಿಕೆ ಸಹ ಮೂಡಿದೆ ಅಂತ ನಂದು ಆಲೋಚನೆ ಇದೆ. ಇವಿಷ್ಟು ಸಚಿನ್ ಮೇಘ ಅವ್ರ ಮಾತು. ನಿಜಕ್ಕೂ ಒಂದು ರೈತರ ಪರವಾಗಿ ಒಂದು ಉತ್ತಮ ಕಾಳಜಿ ಇಟ್ಕೊಂಡು ರೈತರ ಹಿತಾಸಕ್ತಿ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡ್ತಿದ್ದಾರೆ. ಹಲವಾರು ಹೋರಾಟಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ಕಾರದ ಗಮನ ಸೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಎಚ್ಚೆತ್ತುಕೊಂಡು ಬಡ ರೈತರ ಪರವಾಗಿ ನಿಂತು, ಏನು ಸಿದ್ದರಾಮಯ್ಯನವರು ನಾನು ಸಾಮಾಜಿಕ ನ್ಯಾಯ, ರೈತರ ಪರ, ಹಿಂದುಳಿದವ್ರ ಪರ ಅಂತ ಏನು ಬರೀ ಘೋಷಣೆ ಮಾಡ್ತಾ ಇದ್ದಾರೆ, ಆ ಘೋಷಣೆ ಬರೀ ಘೋಷಣೆಯಾಗಿ ಉಳಿದೇನೆ ಒಂದು ನಿಜಕ್ಕೂ ರೈತರ ಪರ ನಿಲ್ತಾರ ಅಂತ ಕಾದ್ ನೋಡೋಣ. ಇದು ಸರ್, ಇವತ್ತಿಷ್ಟೊತ್ತು ತಮ್ಮ ಜೊತೆ ಬಂದು ಇಷ್ಟೆಲ್ಲ ಭಾಗವಹಿಸಿದ ಧನ್ಯವಾದ ಸರ್. ಇದು ಇವತ್ತಿನ ಸ್ಟ್ರೈಟ್ ಫೈಟ್. ಮತ್ತೊಂದು ಸ್ಟ್ರೈಟ್ ಫೈಟ್ ನಾಳೆ ಭೇಟಿ ಆಗ್ತೀನಿ. ನಮಸ್ತೆ.